We've been studying through the book of Deuteronomy. ನಾವು ಧರ್ಮೋಪದೇಶ ಕಾಂಡ ಪುಸ್ತಕದಿಂದ ನಾವು ಅಧ್ಯಯನವನ್ನ ನಾವು ಮಾಡುತ್ತಾ ಬಂದಿದ್ದೇವೆ. Last week we have almost completed chapter 28. ನಾವು 28ನೇ ಅಧ್ಯಾಯವನ್ನ ಕಳೆದ ವಾರ ನಾವು ಮುಗಿಸಿದ್ದೇವೆ. Deuteronomy brings a lot of joy and fear in my life. ಈ ಒಂದು ಧರ್ಮೋಪದೇಶ ಕಾಂಡ ಪುಸ್ತಕವು ನನಗೆ ಸಂತೋಷವು ಅದೇ ಸಮಯದಲ್ಲಿ ಭಯವನ್ನ ಕೂಡ ಅದು ಉಂಟು ಮಾಡುತ್ತದೆ. The kings of Israel who neglected this book and its message had to pay a big price. ಇಸ್ರೇಲಿನ ಅರಸರು ಈ ಒಂದು ಪುಸ್ತಕವನ್ನ ಅವರು ತಿರಸ್ಕರಿಸಿದವರಾದಂತವರು ಅವರು ಈ ಒಂದು ಪರಿಣಾಮವನ್ನ ಅವರು ಅನುಭವಿಸಬೇಕಾಗಿ ಬಂತು. But those kings who heard it and obeyed it were blessed. ಆದರೆ ಈ ಒಂದು ಈ ಒಂದು ಧರ್ಮೋಪದೇಶ ಕಾಂಡ ಪುಸ್ತಕವನ್ನ ಕೇಳಿ ಅದನ್ನ ಅನುಸರಿಸಿದಂತ ಅರಸರು ಅವರು ಧನ್ಯರಾಗಿದ್ದರು. King Josiah, when he read it, he tore his clothes and he wept and he turned back to God. There was a great revival. ಅರಸನಾದ ಯೋಷೀಯನು ಆತನು ಈ ಒಂದು ದೇವರ ಧರ್ಮಶಾಸ್ತ್ರವನ್ನ ಆತನು ಓದಿದ ನಂತರ ಅದಕ್ಕೆ ಪಶ್ಚಾತ್ತಾಪವನ್ನ ಪಟ್ಟು ತನ್ನ ಮೇಲಂಗಿಯನ್ನ ಆತನು ಹರಿಯುವುದನ್ನ ನಾವು ನೋಡುತ್ತೇವೆ. ಆತನು ಎಲ್ಲವನ್ನ ಪುನಃಸ್ಥಾಪಿಸುವುದನ್ನ ನಾವು ನೋಡುತ್ತೇವೆ. In chapter 28 we saw the chapter started with blessings for obedience. 28ನೇ ಅಧ್ಯಾಯದಲ್ಲಿ ಆ ಒಂದು ದೇವರ ಧರ್ಮಶಾಸ್ತ್ರಕ್ಕೆ ವಿಧೇಯರಾಗುವುದಾದರೆ ಯಾವ ರೀತಿಯಾಗಿ ಅವರಿಗೆ ಆಶೀರ್ವಾದವು. And at the end of the chapter we saw terrible curses because of disobedience. ಮತ್ತು ಅದೇ ರೀತಿಯಲ್ಲಿ ಅವರು ಅದಕ್ಕೆ ಅವಿಧೇಯರಾದರೆ ಒಂದು ಘೋರವಾದಂತ ಶಾಪವು ಬರುವಂತದ್ದನ್ನ ನಾವು ನೋಡುತ್ತೇವೆ. We looked at cannibalism, parents eating the flesh of their own infants and children. ಇಲ್ಲಿ ನಾವು ನೋಡುತ್ತೇವೆ ನರಭಕ್ಷಕರಾಗಿ ಅವರು ಆಗು ಹೋಗುವಂತದ್ದು, ತಮ್ಮ ಸ್ವಂತ ಮಕ್ಕಳನ್ನೇ ತಿನ್ನುವಂತ ಪೋಷಕರು ಅಲ್ಲಿ ನಾವು ನೋಡುತ್ತೇವೆ. This is not some pagans in Africa or India. This is God's chosen people, Israel. ಇಲ್ಲಿ ನಾವು ನೋಡುವಂತದ್ದು ಯಾವುದೋ ಒಂದು ಅನ್ಯ ಆಫ್ರಿಕಾ ದೇಶದ ನರಭಕ್ಷಕರಲ್ಲ, ಆದ್ರೆ ದೇವರು ಆರಿಸಿಕೊಂಡಂತ ಸ್ವಕೀಯ ಜನರಾದಂತ ಇಸ್ರೇಲರಲ್ಲಿಯೇ ಇದನ್ನ ನಾವು ನೋಡುತ್ತೇವೆ. Before I go into chapter 29, we will just read 64 to the end of chapter 28 one more time. ನಾವು ಅದೇ ರೀತಿಯಲ್ಲಿ 28ನೇ ಅಧ್ಯಾಯದ 64ನೇ ವಚನವನ್ನ ನಾವು ಓದಿಕೊಳ್ಳೋಣ ಒಂದು ಬಾರಿ. You read it in your own language and Rohit will help in Kannada. ನಿಮ್ಮ ಭಾಷೆಗಳಲ್ಲಿ ನೀವು ಓದಿಕೊಳ್ಳ್ರಿ, ಅದನ್ನ ನಾನು ಕನ್ನಡ ಭಾಷೆಯಲ್ಲಿ ನಾನು ಓದುತ್ತೇನೆ. Deuteronomy 28 64 to 68. ನಾವು ಧರ್ಮೋಪದೇಶ ಕಾಂಡ ಪುಸ್ತಕ 28ನೇ ಅಧ್ಯಾಯ 64ರಿಂದ 68 ನಾವು ಓದಿಕೊಳ್ಳೋಣ. ಭೂಮಂಡಲದ ಚತುರ್ದಿಕ್ಕುಗಳಲ್ಲಿರುವ ಎಲ್ಲಾ ಜನಾಂಗಗಳಲ್ಲಿಯೂ ಯೆಹೋವನು ನಿಮ್ಮನ್ನು ಚದರಿಸುವನು. ಅಲ್ಲಿ ನಿಮಗಾದರೂ ನಿಮ್ಮ ಪಿತೃಗಳಿಗಾದರೂ ಗೊತ್ತಿಲ್ಲದ ಮರದ ದೇವರುಗಳನ್ನು ಕಲ್ಲಿನ ದೇವರುಗಳನ್ನ ಪೂಜಿಸುವಿರಿ. ಆ ದೇಶದಲ್ಲಿ ನಿಮಗೆ ಯಾವ ವಿಶ್ರಾಂತಿಯೂ ದೊರೆಯುವುದಿಲ್ಲ, ಸ್ವಲ್ಪ ಹೊತ್ತು ಅಂಗಾಲಿಡುವುದಕ್ಕೂ ಸ್ಥಳ ಸಿಕ್ಕುವುದಿಲ್ಲ. ನೀವು ನಡುಗುವ ಹೃದಯವುಳ್ಳವರಾಗಿಯೂ ದಿಕ್ಕು ತೋರದೆ ಕಂಗೆಟ್ಟವರಾಗಿಯೂ ಮನಗುಂದಿದವರಾಗಿಯೂ ಇರುವಂತೆ ಯೆಹೋವನು ಮಾಡುವನು. ಬದುಕುವೆವೋ ಇಲ್ಲವೋ ಎಂಬುದಾಗಿ ಅನುಮಾನ ಪಟ್ಟು ನೀವು ಹಗಲಿರುಳು ಪ್ರಾಣವ್ಯದಲ್ಲಿರುವಿರಿ. ಪ್ರಾಣದ ಮೇಲಿನ ನಂಬಿಕೆಯನ್ನ ಬಿಟ್ಟೇ ಬಿಡುವಿರಿ. ಮನಸ್ಸಿನಲ್ಲಿ ಯಾವಾಗಲೂ ಪ್ರಾಣ ಭಯವಿರುವುದರಿಂದಲೂ ಕಣ್ಣಿನಿಂದ ಭಯಂಕರವಾದ ಸಂಗತಿಗಳನ್ನು ನೋಡುವುದರಿಂದಲೂ ನೀವು ಹೊತ್ತಾರೆಯಲ್ಲಿ ಅಯ್ಯೋ ಅಯ್ಯೋ ಸಾಯಂಕಾಲ ಯಾವಾಗ ಬರುವುದೋ ಎಂದು, ಸಾಯಂಕಾಲದಲ್ಲಿ ಅಯ್ಯೋ ಅಯ್ಯೋ ಮರುದಿನ ಯಾವಾಗ ಬರುವುದೋ ಎಂದು ಹೇಳುವಿರಿ. ನೀವು ಐಗುಪ್ತ ದೇಶವನ್ನ ತಿರುಗಿ ಎಂದಿಗೂ ನೋಡುವುದಿಲ್ಲವೆಂದು ಯೆಹೋವನು ಹೇಳಿದ್ದರೂ ಆತನು ನಿಮ್ಮನ್ನು ಹಡಗುಗಳನ್ನೇರಿಸಿ ಅಲ್ಲಿಗೆ ತಿರುಗಿ ಹೋಗ ಮಾಡುವನು. ಅಲ್ಲಿ ನೀವು ಶತ್ರುಗಳಿಗೆ ನಿಮ್ಮನ್ನು ದಾಸರನ್ನಾಗಿ ಮಾರಿಕೊಳ್ಳಬೇಕೆಂದು ಅಪೇಕ್ಷಿಸಿದರೂ ಯಾರು ನಿಮ್ಮನ್ನು ಕೊಂಡುಕೊಳ್ಳುವುದಿಲ್ಲ. What a sad ending of chapter 28 and the judgment because of disobedience. ಎಂತಹ ಒಂದು ದುಃಖಕರವಾದಂತ ಒಂದು ಕೊನೆಯನ್ನ ನಾವು ನೋಡುತ್ತೇವೆ ಆ ಒಂದು ಅವಿಧೇಯತ್ವಕ್ಕೆ ಆಗುವಂತ ಶಾಪದ ವಿಷಯವಾಗಿ. God will undo the previous blessings that he told and he multiply judgments and sorrow for Israel. ಇಸ್ರೇಲರಿಗೆ ಮಾಡಿದಂತ ಎಲ್ಲಾ ಒಂದು ಆಶೀರ್ವಾದವನ್ನ ಅದನ್ನು ತೆಗೆದು ಹಾಕಿ ದುಃಖವನ್ನ ಬರಮಾಡುವಂತನಾಗಿದ್ದಾನೆ ಎಂಬುದಾಗಿ ಯೆಹೋವನು ಇಸ್ರೇಲರಿಗೆ ತಿಳಿಸುತ್ತಿದ್ದಾನೆ. Now they are scattered all over the nations. ಇಲ್ಲಿ ನಾವು ನೋಡುತ್ತೇವೆ ಈಗ ಅವರು ಅನ್ಯ ದೇಶದಲ್ಲಿ ಅವರು ಚದರಿ ಹೋಗಿದ್ದಾರೆ. Once they were safe
under the Lord. Now they are serving idols and scattered all over. ಇಲ್ಲಿ ಅವರು ದೇವರನ್ನ ಅವರು ಅವರು ಸೇವಿಸುವಂತವರಾಗಿದ್ರು, ಆದ್ರೆ ಈಗ ಅನ್ಯ ದೇವರುಗಳನ್ನ ಸೇವಿಸುವವರಾಗಿಯೂ ಚದುರಿ ಹೋದಂತವರಾಗಿ ನಾವು ನೋಡುತ್ತೇವೆ. There's no security, only anxiety. ಅವರಿಗೆ ಯಾವ ಒಂದು ಭದ್ರತೆಯೂ ಇಲ್ಲ, ಅವರ ಮನಸ್ಸಿನಲ್ಲಿ ಬರೇ ಕಳವಳವೇ ಇರುವಂತದ್ದಾಗಿದೆ. Finally it says God will send them back to Egypt, where he earlier told them don't go back to Egypt. There they will try to sell themselves as slaves, but nobody wants those slaves. ಯೆಹೋವನು ಅವರಿಗೆ ನೀವು ಎಂದಿಗೂ ಈಗ ಐಗುಪ್ತ ದೇಶವನ್ನ ತಿರುಗಿ ನೋಡುವುದಿಲ್ಲ ಎಂಬುದಾಗಿ ಅವರಿಗೆ ಹೇಳಿದ್ದನು, ಆದರೂ ಅವರನ್ನ ತಿರುಗಿ ಅಲ್ಲಿಗೆ ಕಳಿಸುತ್ತಾನೆ. ಅದೇ ರೀತಿಯಲ್ಲಿ ನಾವು ನೋಡುತ್ತೇವೆ, ಅವರ ಶತ್ರುಗಳಿಗೆ ಅಂದ್ರೆ ಐಗುಪ್ತ ದೇಶದಲ್ಲಿ ಅವರು ಮಾರಿಕೊಳ್ಳಬೇಕೆಂಬುದಾಗಿದ್ದರೂ ಸಹ ಮಾರಿಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲ. Dear brothers and sisters, we live in a time where there is a lot of anxiety all over the world. ನಾವು ಇರುವಂತಹ ಈ ಒಂದು ಸಮಯವು ಬಹಳ ಮನಸ್ಸಿನಲ್ಲಿ ಕಳವಳವನ್ನ ಉಂಟು ಮಾಡುವಂತ ಸಮಯವಾಗಿದೆ. It's a very good time to examine our own life. ನಮ್ಮ ಜೀವಿತದಲ್ಲಿ ಈ ಒಂದು ಸಮಯವು ಅದು ನಮ್ಮ ಜೀವಿತದಲ್ಲಿ ನಮ್ಮನ್ನೇ ನಾವು ಪರೀಕ್ಷಿಸಿಕೊಳ್ಳಬಹುದಾದಂತಹ ಒಂದು ಮುಖ್ಯವಾದಂತಹ ಸಮಯದಲ್ಲಿ ನಾವಿದ್ದೇವೆ. Obedience brings blessing, disobedience brings sorrow and anxiety. ವಿಧೇಯರಾಗುವುದಾದರೆ ಆಶೀರ್ವಾದವು, ವಿಧೇಯರಾಗದೇ ಇದ್ದರೆ ನೋವು ಮತ್ತು ಕಷ್ಟಗಳೇ ಇರುವಂತದ್ದಾಗಿರುತ್ತದೆ. Let's turn to chapter 29 verse 1 to 8. We will read it. We have so much to read. Please patiently listen or read in your language. ನಾವು 29ನೇ ಅಧ್ಯಾಯದ 1ರಿಂದ 9ನೇ ವಚನದವರೆಗೆ ನಾವು ಓದಿಕೊಳ್ಳೋಣ. ನಮಗೆ ಅನೇಕ ವಚನ ಭಾಗಗಳು ಓದುವುದಕ್ಕುಂಟು. ನಿಮ್ಮ ಭಾಷೆಗಳಲ್ಲಿ ತಾಳ್ಮೆಯಿಂದ ನೀವು ಓದಬೇಕಾಗಿ ನಾವು ಕೇಳಿಕೊಳ್ಳುತ್ತೇವೆ. 1 to 9 ಅಂಕಲ್. Yes. 29ನೇ ಅಧ್ಯಾಯದ 1ರಿಂದ 9ನೇ ವಚನ. ಯೆಹೋವನು ಹೊರೇಬಿನಲ್ಲಿ ಇಸ್ರಾಯೇಲರೊಡನೆ ಮಾಡಿದ ನಿಬಂಧನವಲ್ಲದೆ ಆತನು ಮೋವಾಬ್ಯರ ದೇಶದಲ್ಲಿ ಅವರೊಡನೆ ಮಾಡಬೇಕೆಂದು ಮೋಶೆಗೆ ಆಜ್ಞಾಪಿಸಿದ ನಿಬಂಧನಗಳ ವಚನಗಳು. ಮೋಶೆ ಇಸ್ರಾಯೇಲರೆಲ್ಲರನ್ನು ಕರೆದು ಹೀಗೆಂದನು, ಯೆಹೋವನು ಐಗುಪ್ತ ದೇಶದಲ್ಲಿ ನಿಮ್ಮ ಕಣ್ಣು ಪಾರದವರಿಗೂ ಸಮಸ್ತ ಪ್ರಜೆಗಳಿಗೂ ಮಾಡಿದ ಮಹಾಮನಶೋಧನೆ ಉತ್ಪಾತ ಮಹತ್ ಕಾರ್ಯಗಳನ್ನ ನೀವು ನೋಡಿದ್ದೀರಷ್ಟೇ. ಆದರೂ ಗ್ರಹಿಸುವ ಬುದ್ಧಿ, ನೋಡುವ ಕಣ್ಣು, ಕೇಳುವ ಕಿವಿ ಇವುಗಳನ್ನು ಯೆಹೋವನು ಇಂದಿನವರೆಗೂ ನಿಮಗೆ ಅನುಗ್ರಹಿಸಲಿಲ್ಲ. ಅಯ್ಯೋ, 40 ವರ್ಷ ನಾನು ನಿಮ್ಮನ್ನು ಅರಣ್ಯದಲ್ಲಿ ನಡೆಸಿಕೊಂಡು ಬಂದಿದ್ದೇನೆ. ನಿಮ್ಮ ಮೈಮೇಲಿದ್ದ ಉಡುಪಾಗಲಿ ಕಾಲಲ್ಲಿದ್ದ ಕೆರವಾಗಲಿ ಜೀರ್ಣವಾಗಲಿಲ್ಲ. ನೀವು ರೊಟ್ಟಿಯನ್ನು ತಿನ್ನಲಿಲ್ಲ, ದ್ರಾಕ್ಷಾರಸವನ್ನಾಗಲಿ ಯಾವ ಮದ್ಯವನ್ನಾಗಲಿ ಕುಡಿಯಲೇ ಇಲ್ಲ. ಯೆಹೋವನೇ ನಿಮ್ಮ ದೇವರು ಎಂಬುದು ನಿಮಗೆ ತಿಳಿಯಬೇಕೆಂಬ ಉದ್ದೇಶದಿಂದ ಹೀಗಾಯಿತು. ನೀವು ಈ ಸ್ಥಳಕ್ಕೆ ಬಂದಾಗ ಹೆಷ್ಬೋನಿನ ಅರಸನಾದ ಸಿಹೋನನು, ಬಾಷಾನಿನ ಅರಸನಾದ ಓಗನು ನಿಮ್ಮೊಡನೆ ಯುದ್ಧ ಮಾಡುವುದಕ್ಕೆ ಬರಲಾಗಿ ನಾವು ಅವರನ್ನ ಸೋಲಿಸಿ ಅವರ ರಾಜ್ಯಗಳನ್ನು ಸ್ವಾಧೀನ ಮಾಡಿಕೊಂಡು ರೂಬೇನ್ಯರಿಗೂ ಗಾದ್ಯರಿಗೂ ಮನಸ್ಸೆ ಕುಲದವರಲ್ಲಿ ಅರ್ಧ ಜನರಿಗೂ ಸ್ವಾಸ್ಥ್ಯವಾಗಿ ಕೊಟ್ಟೆವಷ್ಟೇ. ಈ ಸಂಗತಿಗಳನ್ನೆಲ್ಲ ನೀವು ಜ್ಞಾಪಕ ಮಾಡಿಕೊಂಡು ಈ ನಿಬಂಧನಾ ವಾಕ್ಯಗಳನ್ನ ಅನುಸರಿಸಿ ನಡೆಯಬೇಕು. ಆಗ ನೀವು ನಡೆಸುವ ಎಲ್ಲಾ ಕೆಲಸಗಳಲ್ಲಿಯೂ ಜಾಣರಾಗಿ ಅಭಿವೃದ್ಧಿ ಹೊಂದುವಿರಿ. Earlier, God made a covenant with them at Mount Sinai. ಹಿಂದೆ ನಾವು ನೋಡುವುದಾದ್ರೆ ಸಿನಾಯ್ ಬೆಟ್ಟದಲ್ಲಿ ಯೆಹೋವನು ಇಸ್ರಾಯೇಲ್ ಜನರೊಟ್ಟಿಗೆ ಒಂದು ನಿಬಂಧನೆಯನ್ನ ಮಾಡಿಕೊಂಡನು. Now he is again renewing that covenant when they came to Moab, very close to the promised land. ಈಗ ಆ ಒಂದು ವಾಗ್ದಾನ ದೇಶಕ್ಕೆ ಬಹಳ ಹತ್ತಿರವಾಗಿ ಮೋವಾಬ್ ದೇಶದಲ್ಲಿ ಅವರು ಬಂದಿರುವಾಗ God is reminding them about a historical review of God's faithfulness in their life. ಇಲ್ಲಿ ಈ ಒಂದು ಸ್ಥಳದಲ್ಲಿ ಇಸ್ರಾಯೇಲರಿಗೆ ಆ ಒಂದು ಚರಿತ್ರೆಯಲ್ಲಿ ಈ ದೇವರ ಒಂದು ನಂಬಿಗಸ್ತಿಕೆಯನ್ನ ಅವರಿಗೆ ಜ್ಞಾಪಕ ಮಾಡುವಂತದ್ದನ್ನ ನಾವು ನೋಡುತ್ತೇವೆ. How God delivered them from Pharaoh and what he has done before the Egyptians. ಐಗುಪ್ತರ ಮುಂದೆಯೂ ಮತ್ತು ಫರೋಹನಿಗೂ ದೇವರು ಏನು ಮಾಡಿದ್ದಾನೆಂಬುದಾಗಿ ಅವರ ಜ್ಞಾಪಕಕ್ಕೆ ಬರುವಂತದ್ದಾಗಿದೆ. But verse 4 is a sad statement. ಆದರೆ 4ನೇ ವಚನ ಬಹಳ ದುಃಖಕರವಾದಂತ ಒಂದು ವಾಕ್ಯವಾಗಿ ನಾವು ನೋಡುತ್ತೇವೆ. God is telling them, you have seen all of it, but you did not have a heart to understand or eyes to see or ears to hear. ನೀವು ಇದೆಲ್ಲವನ್ನ ನೋಡಿದ್ದೀರಷ್ಟೇ, ಆದರೂ ಗ್ರಹಿಸುವ ಬುದ್ಧಿ, ನೋಡುವ ಕಣ್ಣು, ಕೇಳುವ ಕಿವಿ ಇವುಗಳನ್ನ ಯೆಹೋವನು ಇಂದಿನವರೆಗೂ ನಿಮಗೆ ಅನುಗ್ರಹಿಸಲಿಲ್ಲ ಅಯ್ಯೋ ಎಂಬುದಾಗಿ ಓದುತ್ತೇವೆ.
We can see a lot of things, we can hear a lot of things and not understand. ನಾವು ಅನೇಕ ಸಂಗತಿಗಳನ್ನ ನೋಡಬಹುದು, ಅನೇಕ ಸಂಗತಿಗಳನ್ನ ಕೇಳಬಹುದು, ಆದ್ರೆ ಆ ಒಂದು ನೋಡಿ ಕೇಳಿದಾಗ್ಯೂ ಅರ್ಥ ಮಾಡಿಕೊಳ್ಳದೆ ಇರಬಹುದು. Psalm 103 verse 7 says, ಕೀರ್ತನೆ 103 7ನೇ ವಚನ ಈ ರೀತಿಯಾಗಿ ತಿಳಿಸುತ್ತದೆ. He made known his ways to Moses, his acts to the people of Israel. ಆತನು ಮೋಶೆಗೆ ತನ್ನ ಮಾರ್ಗವನ್ನು, ಇಸ್ರೇಲರಿಗೆ ತನ್ನ ಕೃತ್ಯಗಳನ್ನು ಪ್ರಕಟಿಸಿದನು. The Israelites seen God's doings, but God's ways were understood by Moses only. ನಾವು ನೋಡುತ್ತೇವೆ ಇಲ್ಲಿ ಇಸ್ರೇಲರು ಆ ಕೃತ್ಯಗಳನ್ನ ಅವರು ನೋಡಿದರು, ಆದ್ರೆ ಮೋಶೆಗೆ ದೇವರ ಮಾರ್ಗವು ಅರ್ಥವಾಗಿತ್ತು. To understand, God has to enlighten our hearts, not just seeing or hearing. ನಾವು ಬರೇ ನೋಡಿ ಕೇಳುವುದು ಮಾತ್ರವಲ್ಲ, ನಾವು ದೇವರ ಮಾರ್ಗಗಳನ್ನ ಅರ್ಥ ಮಾಡಿಕೊಳ್ಳಬೇಕಾದ್ರೆ ದೇವರು ನಮ್ಮ ಮನೋನೇತ್ರಗಳನ್ನ ಆತನು ತೆರೆಯಬೇಕು. There's need to be a hunger from my side. ನನ್ನ ಕಡೆಯಿಂದ ಒಂದು ಹಸಿವೆ ಇರಬೇಕು. There should be an obedience to the word of God to understand God's ways. ದೇವರ ವಾಕ್ಯಕ್ಕೆ ವಿಧೇಯರಾಗಬೇಕು, ಆಗ ನಾವು ದೇವರ ಮಾರ್ಗಗಳನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ. So God is telling that you've seen everything, but you did not understand. You did not have a heart to understand. ನೀವು ಎಲ್ಲವನ್ನ ನೋಡಿದ್ದೀರಾ, ಆದ್ರೆ ಅದನ್ನ ಗ್ರಹಿಸುವ ಮನಸ್ಸು, ಹೃದಯ ನಿಮಗಿರಲಿಲ್ಲ. That not be our case. ಆ ರೀತಿಯಾದಂತ ಸ್ಥಿತಿ ನಮ್ಮದಾಗದೇ ಇರಲಿ. Let's read in 10 to 15. 10ರಿಂದ 15ನೇ ವಚನವನ್ನು ಓದಿಕೊಳ್ಳೋಣ. ಇಸ್ರೇಲ್ ಪುರುಷರೇ, ನಿಮ್ಮ ಪ್ರಧಾನರು, ಗೋತ್ರದವರು, ಹಿರಿಯರು, ಅಧಿಕಾರಿಗಳು, ಹೆಂಗಸರು, ಮಕ್ಕಳು, ನಿಮ್ಮ ಪಾಳೆಯದಲ್ಲಿರುವ ಅನ್ಯರಾದ ಕಟ್ಟಿಗೆಯವರು, ನೀರಿನವರು, ಮುಂತಾದ ಆಳುಗಳು, ನೀವೆಲ್ಲರೂ ಈ ಹೊತ್ತು ನಿಮ್ಮ ದೇವರಾದ ಯೆಹೋವನ ಸನ್ನಿಧಿಯಲ್ಲಿ ನಿಂತಿರುವುದಕ್ಕೆ ಕಾರಣವೇನೆಂದರೆ, ನಿಮ್ಮ ದೇವರಾದ ಯೆಹೋವನು ನಿಮಗೆ ಹೇಳಿದಂತೆಯೂ ನಿಮ್ಮ ಪಿತೃಗಳಾದ ಅಬ್ರಹಾಂ, ಇಸಾಕ, ಯಾಕೋಬರಿಗೆ ವಾಗ್ದಾನ ಮಾಡಿದಂತೆಯೂ ನಿಮ್ಮನ್ನು ತನಗೆ ಸ್ವಕೀಯ ಜನರನ್ನಾಗಿಯೂ ತನ್ನನ್ನು ನಿಮಗೆ ದೇವರನ್ನಾಗಿಯೂ ಸ್ಥಾಪಿಸಿಕೊಳ್ಳುವುದಕ್ಕೋಸ್ಕರ ಈಗ ನಿಮ್ಮೊಡನೆ ಪ್ರಮಾಣ ಪೂರ್ವಕವಾದ ಒಂದು ಒಡಂಬಡಿಕೆಯನ್ನ ಮಾಡಿಕೊಳ್ಳುವವನಾಗಿದ್ದಾನೆ. ನೀವು ಅದಕ್ಕೆ ಸೇರುವುದಕ್ಕಾಗಿ ಕೂಡಿ ಬಂದಿದ್ದೀರಿ. 14ನೇ ವಚನ. ನಮ್ಮ ದೇವರಾದ ಯೆಹೋವನ ಸನ್ನಿಧಿಯಲ್ಲಿ ಸಿದ್ಧರಾಗಿ ನಿಂತಿರುವ ನಮ್ಮೊಡನೆ ಮಾತ್ರವಲ್ಲದೆ ಮುಂದೆ ಹುಟ್ಟುವ ನಮ್ಮ ಸಂತತಿಯವರೊಡನೆಯೂ ಪ್ರಮಾಣ ಪೂರ್ವಕವಾದ ಈ ಒಡಂಬಡಿಕೆಯನ್ನು ಮಾಡಿಕೊಳ್ಳುವನಾಗಿದ್ದಾನೆ. Here we read that to the extent Israel obeyed the terms of the covenant, she would prosper. ಯಾವ ರೀತಿಯಾಗಿ ಇಸ್ರೇಲ್ ದೇಶವು ಆ ಒಂದು ದೇವರ ವಾಕ್ಯಕ್ಕೆ ಎಷ್ಟು ವಿಧೇಯರಾಗುತ್ತಾರೋ ಅಷ್ಟರ ಮಟ್ಟಿಗೆ ಅವರು ಅಭಿವೃದ್ಧಿಯನ್ನು ಹೊಂದುತ್ತಾರೆ ಎಂಬುದಾಗಿ. The promise God made to their patriarchs, their fathers Abraham, Isaac and Jacob, God will fulfill. ಆ ದೇವರು ಈ ಅಬ್ರಹಾಂ, ಇಸಾಕ, ಯಾಕೋಬರಿಗೆ ಮಾಡಿದಂತ ವಾಗ್ದಾನವನ್ನು ಆತನು ನೆರವೇರಿಸ್ತಾನೆ. But God is reminding that blessing will go to your generation that is yet to be born. ದೇವರು ಅಲ್ಲಿ ಇನ್ನೊಂದು ವಾಗ್ದಾನವನ್ನು ಮಾಡುತ್ತಿದ್ದಾನೆ, ಏನೆಂದ್ರೆ ಮುಂದೆ ಹುಟ್ಟುವ ನಿಮ್ಮ ಸಂತತಿಯವರೊಡನೆಯೂ ಆ ಒಂದು ಒಡಂಬಡಿಕೆಯನ್ನ ಆಶೀರ್ವಾದವನ್ನ ಮಾಡಿಕೊಳ್ಳುತ್ತಿದ್ದೇನೆ ಎಂಬುದಾಗಿ. Obedience in our generation will be a blessing to the generation to come. ನಾವು ವಿಧೇಯರಾಗುವಾಗ ನಮ್ಮ ಸಂತತಿಯು ಅದು ಮುಂದಿನ ಒಂದು ಸಂತತಿಗೆ ಅದು ಆಶೀರ್ವಾದವನ್ನ ಸಹ ತರುವಂತದ್ದಾಗಿದೆ ಎಂಬುದಾಗಿ ನೋಡುತ್ತೇವೆ. That's a truth you and I need to learn. ಈ ಒಂದು ಸತ್ಯವನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. Many of us sometimes we tell our children to walk in godly way, but we neglect the things of God. ಅನೇಕ ಬಾರಿ ನಾವು ನಮ್ಮ ಮಕ್ಕಳನ್ನ ನೀವು ದೇವರ ಮಾರ್ಗದಲ್ಲಿ ಚೆನ್ನಾಗಿ ನಡೆಯಬೇಕೆಂಬುದಾಗಿ ಹೇಳಿ ನಾವು ನಡೆಯುವುದಕ್ಕೆ ಸೋತು ಹೋಗುತ್ತೇವೆ. It is very sad to hear a child, a son or a daughter telling my father is a hypocrite. ಒಂದು ನನ್ನ ತಂದೆಯು ಒಬ್ಬ ಕಪಟನು ಎಂಬುದಾಗಿ ಒಬ್ಬ ಮಗನು ಅಥವಾ ಮಗಳು ಹೇಳುವಾಗ, if we honor God's word in our generation, our next generation will also see that from us. ನಾವು ನಮ್ಮ ಸಂತತಿಯಲ್ಲಿ ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗುವುದಾದರೆ ಮುಂದಿನ ಸಂತತಿಯು ಅದನ್ನ ನೋಡಿ ಅವರು ಅದನ್ನ ವಿಧೇಯರಾಗುವುದಕ್ಕೆ ಮನಸ್ಸು ಮಾಡುತ್ತಾರೆ. Even if there is a temporary backsliding, a day will come, they will see what you have lived. ಒಂದು ತಾತ್ಕಾಲಿಕವಾದಂತ ಹಿಂಜಾರುವಿಕೆ ಆದರೂ ಸಹ ನೀವು ಯಾವ ರೀತಿಯಾಗಿ ಜೀವನ ಮಾಡಿದ್ದೀರಿ ಎಂಬುದಾಗಿ ಇರುವಂತ ಸಂಗತಿಯನ್ನು ನಾವು ಅರ್ಥ ಮಾಡಿಕೊಂಡು ತಿರುಗಿ ಬರುವುದಕ್ಕೆ ಸಾಧ್ಯತೆ ಇದೆ. Let's read verse 16 to 18. 16ರಿಂದ 18 ನಾವು ಓದಿಕೊಳ್ಳೋಣ.
ನಾವು ಐಗುಪ್ತ ದೇಶದಲ್ಲಿ ವಾಸ ಮಾಡಿದ್ದರೂ ಅನೇಕ ಜನಾಂಗಗಳ ಪ್ರದೇಶಗಳನ್ನು ದಾಟಿ ಬಂದದ್ದು ನಿಮಗೆ ತಿಳಿದೇ ಇದೆ. ಆ ಜನಾಂಗಗಳಲ್ಲಿ ನಡೆಯುವ ಹೇಯಾಚಾರಗಳನ್ನು ಅವರು ಮರ, ಕಲ್ಲು, ಬೆಳ್ಳಿ, ಬಂಗಾರಗಳಿಂದ ಮಾಡಿಕೊಂಡು ಪೂಜಿಸುವ ಬೊಂಬೆಗಳನ್ನು ಕಂಡಿದ್ದೀರಷ್ಟೇ. ಎಚ್ಚರಿಕೆಯಾಗಿರ್ರಿ. ನಮ್ಮ ದೇವರಾದ ಯೆಹೋವನನ್ನು ಬಿಟ್ಟು ಆ ಜನಾಂಗಗಳ ದೇವರುಗಳನ್ನ ಸೇವಿಸುವ ಯಾವ ಕುಲವಾಗಲಿ, ಕುಟುಂಬವಾಗಲಿ, ಸ್ತ್ರೀ ಪುರುಷವಾಗಲಿ ನಿಮ್ಮಲ್ಲಿ ಇರಲೇಬಾರದು. ನಿಮ್ಮಲ್ಲಿ ಯಾವ ವಿಶಲತೆಯ ಬೇರು ಇರಬಾರದು. Here Moses is reminding about the evil of idolatry. ಇಲ್ಲಿ ಮೋಶೆಯು ಅವರಿಗೆ ತಿರುಗಿ ಆ ಒಂದು ವಿಗ್ರಹಾರಾಧನೆಯ ಒಂದು ದುಷ್ಟತನವನ್ನು ಆತನು ಜ್ಞಾಪಕಪಡಿಸುತ್ತಿದ್ದಾನೆ. They had seen it in Egypt. ಅವರು ಐಗುಪ್ತ ದೇಶದಲ್ಲಿ ನೋಡಿದ್ದಾರೆ. On the way they have seen it in other nations. ಅವರು ಬೇರೆ ಜನಾಂಗಗಳಲ್ಲಿ ದಾಟುವಾಗ ಅಲ್ಲಿ ನೋಡಿದ್ದಾರೆ. The pagan detestable idols. ಅಲ್ಲಿ ನಾವು ನೋಡುತ್ತೇವೆ ಹೇಯಾಚಾರಗಳನ್ನ ನಡೆಸುವಂತ ಆ ಒಂದು ವಿಗ್ರಹಾರಾಧನೆಗಳು. One idolatrous man, a woman, or a clan or a tribe could defile. It's like a poison. ಇಲ್ಲಿ ನಾವು ನೋಡುತ್ತೇವೆ ಯಾವ ರೀತಿಯಾಗಿ ಒಬ್ಬ ಸ್ತ್ರೀ ಆಗಲಿ, ಪುರುಷ ಆಗಲಿ, ಅಥವಾ ಕುಲವಾಗಲಿ, ಕುಟುಂಬವಾಗಲಿ ಇದ್ದರೆ ಅದು ವಿಶಲತೆಯ ಬೇರು ಇರುವ ಹಾಗೆ, ವಿಷದ ಬೇರು ಹಾಗೆ ಇರುತ್ತದೆ. Idols are not only pagan gods and goddesses. Other things can also be idols according to the New Testament. ನಾವು ನೋಡುತ್ತೇವೆ ಈ ಒಂದು ಹಳೆ ಒಡಂಬಡಿಕೆಯಲ್ಲಿ ಈ ಒಂದು ವಿಗ್ರಹಗಳು ಅನ್ಯ ದೇವತೆಗಳು ಮಾತ್ರ ವಿಗ್ರಹವಲ್ಲ, ಆದ್ರೆ ಹೊಸ ಒಡಂಬಡಿಕೆಯಲ್ಲೂ ಸಹ ನಾವು ವಿಗ್ರಹಗಳನ್ನ ನಾವು ನೋಡುತ್ತೇವೆ. Anything that we put in the place of the Lord, any priority we have over God becomes an idol. ಯಾವುದಾದರೂ ಒಂದು ವಿಷಯ ದೇವರ ಸ್ಥಾನವನ್ನ ತೆಗೆದುಕೊಳ್ಳುವುದಾದರೆ ನಮ್ಮ ಜೀವಿತದಲ್ಲಿ ಅದು ವಿಗ್ರಹವಾಗಿ ಹೋಗುತ್ತದೆ. In Joshua 7 we see Achan coveted gold and silver and that became an idol. ಯೋಶುವನ ಪುಸ್ತಕದಲ್ಲಿ ಆತನು ಆ ಒಂದು ಅಮೂಲ್ಯವಾದಂತ ವಸ್ತುಗಳನ್ನ ಆತನು ಬಚ್ಚಿಟ್ಟುಕೊಳ್ಳುತ್ತಾನೆ. ಆ ಒಂದು ಸಂಗತಿ ಅದು ವಿಗ್ರಹವಾಗಿ ಮಾರ್ಪಾಡಾಗುತ್ತದೆ ಎಂಬುದಾಗಿ ನೋಡುತ್ತೇವೆ. So one person, and later we see the tribe of Dan was the first tribe to go to idolatry. ನಾವು ನೋಡುತ್ತೇವೆ ಇಲ್ಲಿ ಮುಂದಿನ ಒಂದು ಚರಿತ್ರೆಯಲ್ಲಿ ದಾನ್ ಕುಲದವರು ಅವರು ಮೊದಲನೆಯ ಕುಲವಾಗಿ ವಿಗ್ರಹಾರಾಧನೆಯನ್ನ ಅವಲಂಬಿಸುವವರಾಗಿ ನಾವು ನೋಡುತ್ತೇವೆ. Verse 19 to 21. 19ರಿಂದ 21ನೇ ವಚನವನ್ನು ಓದಿಕೊಳ್ಳೋಣ. ಶಾಪದಿಂದ ಕೂಡಿರುವ ಈ ಪ್ರತಿಜ್ಞೆಯನ್ನು ಕೇಳದೆ ಯಾವನಾದರೂ ತನ್ನೊಳಗೆ ನಾನು ಹಠವನ್ನ ಹಿಡಿದು ಅವಿಧೇಯನಾದರೂ ನನಗೆ ಕ್ಷೇಮವಾಗಿಯೇ ಇರುವುದು ಅಂದುಕೊಂಡು ಹಿಗ್ಗಬಾರದು. ಹಾಗೆ ಮಾಡುವವನು ದೋಷಿಗಳಿಗೂ ನಿರ್ದೋಷಿಗಳಿಗೂ ನಾಶನವನ್ನುಂಟು ಮಾಡಾನು. ಯೆಹೋವನು ಅಂತವನನ್ನು ಎಂದಿಗೂ ಕ್ಷಮಿಸದೆ ಬಹಳ ಸಿಟ್ಟು ಮಾಡಿಕೊಂಡು ತನ್ನ ಗೌರವವನ್ನ ಕಾಪಾಡಿಕೊಳ್ಳುವವನಾಗಿ ಈ ಗ್ರಂಥದಲ್ಲಿ ಬರೆದಿರುವ ಎಲ್ಲಾ ಶಾಪೋಕ್ತಿಗಳಿಗೂ ಅವನನ್ನ ಗುರಿಪಡಿಸಿ ಅವನ ಹೆಸರನ್ನ ಭೂಮಿಯ ಮೇಲೆ ಇಲ್ಲದಂತೆ ಮಾಡುವನು. ಈ ಧರ್ಮಶಾಸ್ತ್ರದಲ್ಲಿ ಬರೆದಿರುವ ನಿಬಂಧನೆಯನ್ನ ಮೀರುವವರಿಗೆ ಉಂಟಾಗುವ ಶಾಪಗಳು ಅವನಲ್ಲಿ ನೆರವೇರಲೆಂದು ಯೆಹೋವನು ಅವನನ್ನು ಇಸ್ರೇಲರ ಎಲ್ಲಾ ಕುಲಗಳಿಂದ ಪ್ರತ್ಯೇಕಿಸಿ ದಂಡಿಸುವನು. So an idolatrous root, one person can misguide and bring general apostasy. ಒಬ್ಬ ವ್ಯಕ್ತಿಯ ಒಂದು ವಿಷದ ಬೇರು ಆತನು ಇರುವುದಾದರೆ ಇಡೀ ಇಸ್ರೇಲ್ ಜನಾಂಗವನ್ನ ಆತನು ಒಂದು ದೇವರನ್ನ ಬಿಟ್ಟು ದೂರ ಹೋಗುವಂತ ಒಂದು ವಿಷಯವನ್ನಾಗಿ ಆತನು ಮಾಡುವುದಕ್ಕೆ ಆತನಿಗೆ ಶಕ್ತವಾಗುತ್ತದೆ. All will suffer because of that. ಈ ರೀತಿಯಾಗಿ ಮಾಡುವುದಾದರೆ, ಈ ರೀತಿಯಾದಂತ ವಿಷದ ಬೇರು ಕುಲದಲ್ಲಿ ಇರುವುದಾದರೆ ಆ ಒಂದು ಕಾರಣದಿಂದ ಎಲ್ಲರಿಗೂ ಸಹ ಅದು ಪರಿಣಾಮ ಬೀರುತ್ತದೆ. ಎಲ್ಲರೂ ಸಹ ನೋವಲ್ಲಿ ಹಾದು ಹೋಗುತ್ತಾರೆ. It may be not known to anybody else, but no sin is unknown to the omniscient God. ಇತರರಿಗೆ ಅದು ಗೊತ್ತಾಗದೇ ಇರಬಹುದು, ಆದರೆ ಸರ್ವಜ್ಞಾನಿಯಾದಂತ ದೇವರಿಗೆ ಎಲ್ಲವೂ ಸಹ ಅದು ಗೊತ್ತಿರುವಂತದ್ದಾಗಿದೆ. Idolatry is a serious evil, whether it is an image of another god or money or love of money or anything. These things are very serious in the sight of God.
ಈ ಒಂದು ವಿಗ್ರಹಾರಾಧನೆ ಆಗಲಿ, ನಮ್ಮ ಜೀವಿತದಲ್ಲಿ ಹಣದ ಒಂದು ಪ್ರೀತಿ ಆಗಿರಲಿ, ಆ ರೀತಿಯಾದಂತ ವಿಗ್ರಹಾರಾಧನೆಗಳು ಸಹ ದೇವರಿಗೆ ಅದು ಹೇಯವಾಗಿರುವಂತದ್ದಾಗಿದೆ. 22ರಿಂದ 28 ಓದಿಕೊಳ್ಳೋಣ. ಮುಂದೆ ಹುಟ್ಟುವ ನಿಮ್ಮ ಸಂತತಿಯವರು, ದೇಶಾಂತರಗಳಿಂದ ಬರುವ ಅನ್ಯರು ನಿಮ್ಮ ದೇಶಕ್ಕೆ ಯೆಹೋವನು ಉಂಟು ಮಾಡಿದ ರೋಗೋಪದ್ರವಗಳನ್ನ ಕಂಡು ಆಶ್ಚರ್ಯ ಪಡುವರು. ಎಲ್ಲಾ ಜನಾಂಗಗಳವರು, ನಿಮ್ಮ ಆ ದೇಶವು ಯಾವ ವ್ಯವಸಾಯವಾದರೂ ಇಲ್ಲದೆ, ಹುಲ್ಲಾದರೂ ಬೆಳೆಯದೆ ಹಾಳು ಬಿದ್ದು ಯೆಹೋವನು ಮಹಾಕೋಪದಿಂದ ಕೆಡವಿದ ಸೊದೋಮ್, ಗೊಮೋರ, ಆದ್ಮ, ಚಿಬೋಯಾಮ್ ಎಂಬ ಪಟ್ಟಣಗಳ ಪ್ರದೇಶದಂತೆ ಸುಟ್ಟು ಹೋದದ್ದಾಗಿ ಎಲ್ಲಾ ಕಡೆಗಳಲ್ಲಿಯೂ ಗಂಧಕ ಉಪ್ಪುಗಳಿಂದ ತುಂಬಿರುವುದನ್ನು ಕಂಡು, ಯೆಹೋವನು ಈ ದೇಶಕ್ಕೆ ಹೀಗೆ ಮಾಡಿದ್ದೇಕೆ? ಇಂತಹ ಕೋಪಾಗ್ನಿಗೆ ಕಾರಣವೇನಿದಿತ್ತು ಎಂಬುದಾಗಿ ವಿಚಾರಿಸುವರು. ಅದಕ್ಕೆ ಜನರು, ಈ ದೇಶದವರ ಪಿತೃಗಳ ದೇವರಾದ ಯೆಹೋವನು ಅವರನ್ನು ಐಗುಪ್ತ ದೇಶದಿಂದ ಬಿಡಿಸಿ ಅವರೊಡನೆ ಮಾಡಿದ ನಿಬಂಧನೆಯನ್ನು ಅವರು ಉಲ್ಲಂಘಿಸಿ, ತಮಗೆ ನೇಮಿಸಲ್ಪಡದೆಯೂ ಗೊತ್ತಿಲ್ಲದೆಯೂ ಇದ್ದ ಇತರ ದೇವರುಗಳನ್ನು ಸೇವಿಸಿ ಪೂಜಿಸುವುದರಿಂದ ಯೆಹೋವನು ಅವರ ದೇಶದ ಮೇಲೆ ಕೋಪ ಮಾಡಿ ಈ ಗ್ರಂಥದಲ್ಲಿ ಬರೆದಿರುವ ಶಾಪಗಳನ್ನ ಅವರ ಮೇಲೆ ಬರಮಾಡಿ ಮಹಾಕೋಪೋದ್ರೇಗದಿಂದ ಆ ಜನರನ್ನ ದೇಶದಿಂದ ಕಿತ್ತು ಹಾಕಿ ಈಗ ಅನುಭವಕ್ಕೆ ಬಂದಿರುವಂತೆ ದೇಶಾಂತರದಲ್ಲಿ ಹಾಕಿ ಬಿಟ್ಟನೆಂದು ಉತ್ತರ ಕೊಡುವರು. When God's blessing is removed from the nation, what will be the condition of Canaan? ದೇವರ ಒಂದು ಆಶೀರ್ವಾದವು ದೇವರ ಜನರಿಂದ ತೆಗೆದು ಹಾಕುವುದಾದರೆ ಆ ಒಂದು ಕಾನಾನ್ ದೇಶದ ಸ್ಥಿತಿ ಏನಾಗುತ್ತದೆ ಎಂಬುದಾಗಿ ನೋಡುತ್ತೇವೆ. Other people will ask, unbelievers will ask, why this has happened to God's people? ಅನ್ಯ ದೇಶದವರು, ಅವಿಶ್ವಾಸಿಗಳು ಕೇಳುತ್ತಾರೆ ದೇವಜನರಿಗೆ, ಈ ರೀತಿಯಾಗಿ ಆದದ್ದು ಏಕೆ ಎಂಬುದಾಗಿ. They themselves will give the answer. It is because they have rejected the words, the command of their God. ಆ ಪ್ರಶ್ನೆಗೆ ಅವರೇ ಒಂದು ಉತ್ತರವನ್ನ ಕೊಡುತ್ತಾರೆ. ಏನೆಂದರೆ, ತಮ್ಮ ಪಿತೃಗಳಾದ ದೇವರಾದ ಯೆಹೋವನನ್ನು ಅವರು ತಿರಸ್ಕರಿಸಿ ಅವನ ಆಜ್ಞೆಗೆ ಅವರು ಅವಿಧೇಯರಾಗಿದ್ದಕ್ಕೆ ಕಾರಣ ಎಂಬುದಾಗಿ. But we go back to verse 19, you see an important truth there. 19ನೇ ವಚನದಲ್ಲಿ ತಿರುಗಿ ನಾವು ನೋಡುವುದಾದರೆ ಇನ್ನೊಂದು ಮುಖ್ಯವಾದಂತ ಸತ್ಯಾಂಶ ನೋಡುತ್ತೇವೆ. Here is a person who is not following the words, the commandment of the Lord, the covenant, and he is telling, I shall be safe though I walk in the stubbornness of my heart. ಈ ಒಂದು ವ್ಯಕ್ತಿಯು ಆತನು ಯೆಹೋವನ ನಿಬಂಧನೆಗಳಿಗೆ ಒಡಂಬಡಿಕೆಗೆ ಆತನು ಅವಿಧೇಯನಾಗಿರುವಾಗಲೂ ಸಹ ಆತನು ತನ್ನೊಳಗೆ ತನ್ನ ಮನಸ್ಸಿನಲ್ಲಿ ಈ ರೀತಿಯಾಗಿ ಹೇಳಿಕೊಳ್ಳುತ್ತಾನೆ, ಏನೆಂದರೆ, ನಾನು ಹಠವನ್ನ ಹಿಡಿದು ಅವಿಧೇಯನಾದರೂ ನನಗೆ ಕ್ಷೇಮವೇ ಆಗಿರುತ್ತದೆ ಎಂಬುದಾಗಿ ಆತನು ಅಂದುಕೊಳ್ಳುತ್ತಾನೆ. You see a similar statement in Jeremiah 44 verse 17 and 18. ಯೆರೆಮೀಯನ ಪ್ರವಾದನ ಗ್ರಂಥ 44ನೇ ಅಧ್ಯಾಯ 17-18 ನಾವು ಅದನ್ನೇ ನಾವು ಓದುತ್ತೇವೆ. Here the ladies, the women in Israel was making cakes for the queen of heaven, idolatrous practice. They are telling, when we did it, we were prospering, everything was good for us. They are telling it to Jeremiah. ಅಲ್ಲಿ ನಾವು ನೋಡುತ್ತೇವೆ, ಅಲ್ಲಿರುವಂತ ಹೆಂಗಸರು ಗಗನದ ಒಡತಿಗೆ ಧೂಪ ಹಾಕಿ ಪಾನ ನೈವೇದ್ಯಗಳನ್ನ ಅವರು ಮಾಡುತ್ತಿದ್ದರು. ಈ ರೀತಿಯಾಗಿ ನಾವು ಮಾಡಿದ್ದರಿಂದ ನಮಗೆ ಎಲ್ಲವೂ ಒಳ್ಳಿತವಾಗಿತ್ತು ಎಂಬುದಾಗಿ ಅವರು ಮಾಡುತ್ತಿದ್ದನ್ನು ನೋಡುತ್ತೇವೆ. Unbelievers realize what is happening to God's people, but God's people are telling, oh, even though I walk against the word of God, I'm prospering. ಅಲ್ಲಿ ಅವಿಶ್ವಾಸಿಗಳು ಇದನ್ನ ಅವರು ಅರ್ಥ ಮಾಡಿಕೊಂಡಿದ್ದಾರೆ. ಆದರೆ ವಿಶ್ವಾಸಿಗಳು ಅಥವಾ ದೇವಜನರಾದ ಇಸ್ರೇಲರು ಅವರು ನಾವು ಈ ರೀತಿಯಾಗಿ ಮಾಡುವುದಾದ್ರೂ ನಮಗೆ ಕ್ಷೇಮವೇ ಉಂಟಾಗುತ್ತದೆ ಎಂಬುದಾಗಿ ಅಂದುಕೊಳ್ಳುತ್ತಾರೆ. ಅವರಿಗೆ ತಿಳಿದಿಲ್ಲ. Sometimes it can happen to us. We think, oh, we are materially prospering, we have more money, we have more comfort. Even though we are disobeying God, everything is okay. It's a very dangerous attitude. ನಾವು ಸಹ ವಿಶ್ವಾಸಿಗಳಾಗಿ ನಮಗೆ ದೇವರು ಆತನು ಎಲ್ಲವನ್ನ ಒಳಿತಾಗಿ ಆತನು ಮಾಡುತ್ತಿದ್ದಾನೆ, ನಾವು ಭೌತಿಕವಾಗಿ ನಮ್ಮನ್ನು ದೇವರು ಆಶೀರ್ವದಿಸಿದ್ದಾನೆ, ಆದರೆ ನಾವು ದೇವರಿಗೆ ಅವಿಧೇಯರಾಗಿ ಸುಖದಿಂದ ಇದ್ದೇವೆ ಎಂಬುದಾಗಿ ನಾವಿರುವಾಗ ಅದು ಬಹಳ ಅಪಾಯಕಾರಿಯಾದಂತಹ ಒಂದು ಸ್ಥಿತಿಯಾಗಿರುತ್ತದೆ. God said their condition will be like Sodom and Gomorrah. ದೇವರು ಅವರಿಗೆ ತಿಳಿಸಿದ್ದೇನೆಂದರೆ ಅವರ ಸ್ಥಿತಿಯು ಸೊದೋಮ್ ಗೊಮೋರದ ಪಟ್ಟಣಗಳ ಹಾಗೆ ಇರುತ್ತದೆ ಎಂಬುದಾಗಿ. Their sins were the most shameful sins. ಆ ಒಂದು ಪಾಪ, ಅಲ್ಲಿರುವಂತಹ ಪಾಪವು ಅದು ಹೇಯವಾದಂತಹ ಪಾಪ ಆಗಿತ್ತು.
Now that is the condition of God's own people. ಆದ್ರೆ ಈಗ ನಾವು ನೋಡುತ್ತೇವೆ ದೇವರ ಸ್ವಕೀಯ ಜನರಾದಂತಹ ಸ್ಥಿತಿಯು ಅವರ ಸ್ಥಿತಿ ಆಗಿದೆ ಎಂಬುದಾಗಿ. They abandoned, verse 25, they abandoned the covenant of the Lord, the God of their fathers. This is what outsiders are telling. Unbelievers are telling, seeing our condition. 25ನೇ ವಚನದಲ್ಲಿ ನಮ್ಮ ಒಂದು ಸ್ಥಿತಿಯನ್ನ ನೋಡಿ ಅನ್ಯ ಜನರು ತಿಳಿಸುವುದೇನೆಂದ್ರೆ, ಈ ದೇಶದವರ ಪಿತೃಗಳಾದ ದೇವರಾದ ಯೆಹೋವನು ಅವರನ್ನು ಐಗುಪ್ತ ದೇಶದ ಬಿಡಿಸಿ ಅವರೊಡನೆ ಮಾಡಿದ ನಿಬಂಧನೆಗಳನ್ನ ಅವರು ಉಲ್ಲಂಘಿಸಿದರು ಎಂಬುದಾಗಿ. Is it not true that many times the outsiders, the unbelievers are more fear of God than believers? Is that not true? ಅನೇಕ ಬಾರಿ ಅವಿಶ್ವಾಸಿಗಳಿಗೆ ದೇವರ ಭಯ ಇರುತ್ತದೆ ವಿಶ್ವಾಸಿಗಳಿಗಿಂತ, ಅದು ಸತ್ಯವಲ್ಲವೇ? Let's read verse 29 of the chapter, last verse. 29ನೇ ವಚನವನ್ನ ನಾವು ಓದಿಕೊಳ್ಳೋಣ. ರಹಸ್ಯವಾದವುಗಳು ನಮ್ಮ ದೇವರಾದ ಯೆಹೋವನವು, ಆದರೆ ಆತನಿಂದ ಪ್ರಕಟವಾದವುಗಳು ಸದಾ ನಮ್ಮ ಮತ್ತು ನಮ್ಮ ಸಂತತಿಯವರ ಪಾಲಾಗಿರುವುದರಿಂದ ನಾವು ಈ ಧರ್ಮಶಾಸ್ತ್ರ ನಿಯಮಗಳನ್ನ ಅನುಸರಿಸಿ ನಡೆಯಬೇಕಾದ ಹಂಗಿನಲ್ಲಿದ್ದೇವೆ. There may be many things that you and I may not understand from the word of God, at least maybe some of it. Don't worry about it. It is more important that we obey what we already know. ದೇವರ ವಾಕ್ಯದಲ್ಲಿ ಅಥವಾ ಕೆಲವು ಸಂಗತಿಗಳು ನಮಗೆ ತಿಳಿಯದೇ ಇರಬಹುದು, ನಮಗೆ ಪ್ರಕಟವಾಗದೇ ಇರಬಹುದು. ಆದರೆ ಮುಖ್ಯವಾದಂತ ಸಂಗತಿ ಏನೆಂದರೆ, ನಮ್ಮ ಜೀವಿತದಲ್ಲಿ ದೇವರ ವಾಕ್ಯದಲ್ಲಿ ನಮಗೆ ಪ್ರಕಟಿಸಲ್ಪಟ್ಟಂತ ನಮಗೆ ಅರ್ಥವಾಗಿರುವಂತ ಸಂಗತಿಗಳನ್ನ ನಾವು ವಿಧೇಯರಾಗುವುದರಲ್ಲಿ ಅನುಸರಿಸಿ ನಡೆಯಬೇಕಾದ ಹಂಗಿನಲ್ಲಿದ್ದೇವೆ. This word is an answer to a lot of the things that we may not know in the word of God. ದೇವರ ವಾಕ್ಯದಲ್ಲಿ ಅನೇಕ ವಿಷಯಗಳು ನಮಗೆ ತಿಳಿಯದೇ ಇರುವ ವಿಷಯಗಳಿಗೆ ಈ ಒಂದು ವಚನವನ್ನ ನಾವು ಉಪಯೋಗಿಸಿಕೊಳ್ಳಬಹುದು. The question is, am I obedient to what I know? ಆದ್ರೆ ಪ್ರಶ್ನೆ ಏನೆಂದ್ರೆ, ನನಗೆ ತಿಳಿದಿರುವಂತಹ ವಿಷಯಗಳಿಗೆ ನಾನು ವಿಧೇಯನಾಗಿದ್ದೇನೋ ಇಲ್ಲವೋ ಎಂಬುದಾಗಿ. So we are to obey and it belongs to us and to our children. ನಾವು ಆ ಒಂದು ವಾಕ್ಯಗಳಿಗೆ ವಿಧೇಯರಾಗಿ ನಡೆಯುವ ಹಂಗಿನಲ್ಲಿ ಇದ್ದೇವೆ. ಅದು ನಮಗೂ ನಮ್ಮ ಮಕ್ಕಳಿಗೂ ಇರುವಂತಹ ಜವಾಬ್ದಾರಿಕೆಯಾಗಿದೆ. Often we worry about who was Cain's wife. ಅನೇಕ ಬಾರಿ ನಾವು ಕಾಯಿನನ ಹೆಂಡತಿ ಯಾರು ಎಂಬುದಾಗಿ ನಾವು ಪ್ರಶ್ನೆ ಹಾಕುತ್ತೇವೆ ಅಥವಾ ನೆನೆಸುತ್ತೇವೆ. Well, that has nothing to do with my spiritual life. ಆದ್ರೆ ಅದಕ್ಕೆ ಆ ಒಂದು ವಿಷಯವು ಅದರ ಉತ್ತರ ನನ್ನ ಆತ್ಮಿಕ ಜೀವನಕ್ಕೆ ಯಾವ ಪರಿಣಾಮವನ್ನ ಬೀರುವುದಿಲ್ಲ. But the obedience to what I know, I am a believer, I should get baptized. That is the simple truth. ಆದ್ರೆ ಅನೇಕ ಬಾರಿ ನಮಗೆ ತಿಳಿದಿರುವಂತ ಸತ್ಯಾಂಶಕ್ಕೆ ನಾವು ವಿಧೇಯರಾಗಬೇಕು. ನಾನು ವಿಶ್ವಾಸಿಯಾಗಿದ್ದರೆ ಮೊದಲನೇ ಹೆಜ್ಜೆ ವಿಧೇಯತ್ವಕ್ಕೆ, ನಾನು ದೀಕ್ಷಾಸ್ನಾನಕ್ಕೆ ಒಳಗಾಗಬೇಕು ಎಂಬುದಾಗಿ. And then we continue what Acts 2:42 tells. All those are simple things. It is not difficult to understand, but many times we don't obey. ಅದಾದ ನಂತರ ಅಪೊಸ್ತಲರ ಕೃತ್ಯ 2:42 ಇರುವಂತಹ ವಿಷಯಗಳನ್ನ ನಾವು ಅನುಸರಿಸಬೇಕು. ಆ ರೀತಿಯಾದಂತಹ ಸರಳವಾದ ಸತ್ಯಾಂಶಗಳು ನಮಗೆ ತಿಳಿದಿದ್ದರೂ ಸಹ ನಾವು ಅದಕ್ಕೆ ಕೆಲವು ಬಾರಿ ವಿಧೇಯರಾಗುವುದಿಲ್ಲ. We need to be a witness for the Lord. We need to share the gospel with others. These are not difficult things. These are plain things, but many times that is what we neglect. ದೇವರ ವಾಕ್ಯವನ್ನ ಅಥವಾ ಸ್ವಾರ್ಥೆಯನ್ನ ನಾವು ಹಂಚುವವರಾಗಿ ದೇವರಿಗೆ ಸಾಕ್ಷಿಗಳಾಗಿ ನಾವು ಜೀವಿಸಬೇಕು. ಎಲ್ಲವೂ ಸಹ ಸರಳವಾದಂತ ಸತ್ಯಾಂಶ ನಮಗೆ ಮೊದಲೇ ತಿಳಿದಿದ್ದರೂ ಸಹ ನಾವು ಅದಕ್ಕೆ ವಿಧೇಯರಾಗುವುದಕ್ಕೆ ನಾವು ಕಷ್ಟಪಡುತ್ತೇವೆ. Let's turn to chapter 30, verse 1 and 2. 30ನೇ ಅಧ್ಯಾಯದ 1 ಮತ್ತು 2 ನಾವು ಓದಿಕೊಳ್ಳೋಣ. ನಾನು ನಿಮ್ಮ ಮುಂದೆ ಇಟ್ಟಿರುವ ಆಶೀರ್ವಾದವೂ ಶಾಪವೂ ನಿಮ್ಮ ಅನುಭವಕ್ಕೆ ಬಂದಾಗ ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಚದರಿಸುವ ದೇಶಗಳಲ್ಲಿ ನೀವು ಇವುಗಳನ್ನ ನೆನಪಿಗೆ ತಂದುಕೊಂಡು ನಿಮ್ಮ ಮಕ್ಕಳು ಸಹಿತವಾಗಿ ನಿಮ್ಮ ದೇವರಾದ ಯೆಹೋವನ ಆಶ್ರಯಕ್ಕೆ ತಿರುಗಿ ಬಂದು ನಾನು ಈಗ ನಿಮಗೆ ಬೋಧಿಸುವ ಆತನ ಮಾತುಗಳಿಗೆ ಸಂಪೂರ್ಣವಾದ ಹೃದಯದಿಂದಲೂ ಮನಸ್ಸಿನಿಂದಲೂ ವಿಧೇಯರಾದರೆ. What a wonderful God. After all the curses and the pain and anxiety Israel is going to face, here God is telling about the promise if they repent and return. ನಾವು ಈ ಹಿಂದಿನ ಅಧ್ಯಾಯದಲ್ಲಿ ಓದಿದ ಆ ಒಂದು ಕಳವಳ, ದುಃಖ, ನೋವು, ಆ ಒಂದು ಆಶೀರ್ವಾದ, ಆ ಒಂದು ಶಾಪವು ಅವಿಧೇಯತ್ವಕ್ಕೆ ಬಂದಾಗಿಯೂ ಸಹ ದೇವರಾತನು ಇಲ್ಲಿ ತಿಳಿಸುವುದೇನೆಂದ್ರೆ, ಅದೆಲ್ಲವೂ ಕೂಡ ನಿಮ್ಮ ಅನುಭವಕ್ಕೆ ಬಂದಾಗ ದೇವರಾತನು ಅವಕಾಶವನ್ನ ಕೊಡುತ್ತಿದ್ದಾನೆ, ಅವರು ಪಶ್ಚಾತ್ತಾಪ ಪಟ್ಟು ತಿರುಗಿ ಬರುವುದಾದರೆ ಎಂಬುದಾಗಿ. If Israel in that situation come to her sense like the prodigal son came to his sense and returned, God will bless them. ನಾವು ನೋಡುತ್ತೇವೆ ಇಸ್ರೇಲರು ಆ ಒಂದು ತಪ್ಪಿ ಹೋದ ಮಗನು ಯಾವ ರೀತಿಯಾಗಿ ತನಗೆ ಬುದ್ಧಿ ಬಂದು
ಆತನು ತಿರುಗಿ ತಂದೆ ಮನೆಗೆ ಪಶ್ಚಾತ್ತಾಪದಿಂದ ಹೋಗುತ್ತಾನೋ ಅದೇ ರೀತಿಯಲ್ಲಿ ಇವರು ಬರುವುದಾದರೆ ದೇವರ ಕಡೆಗೆ ಅವರಿಗೆ ದೇವರು ಆತನು ಆಶೀರ್ವದಿಸ್ತಾನೆ ಎಂಬುದಾಗಿ ನೋಡುತ್ತೇವೆ. Verse 3 to 5. 3ರಿಂದ 5ನೇ ವಚನ. ನಿಮ್ಮ ದೇವರಾದ ಯೆಹೋವನು ದುರವಸ್ಥೆಯಿಂದ ನಿಮ್ಮನ್ನು ತಪ್ಪಿಸಿ ನಿಮ್ಮನ್ನು ಕನಿಕರಿಸಿ ತಾನು ನಿಮ್ಮನ್ನು ಚದುರಿಸುವ ಎಲ್ಲಾ ದೇಶಗಳಿಂದ ತಿರುಗಿ ಕೂಡಿಸುವನು. ನಿಮ್ಮಲ್ಲಿ ಯಾರಾದರೂ ಭೂಲೋಕದ ಕೊನೆಯವರೆಗೂ ಏಲ್ಪಟ್ಟರು ಅಲ್ಲಿಂದಲೂ ನಿಮ್ಮ ದೇವರಾದ ಯೆಹೋವನು ಅವರನ್ನು ಕರತಂದು ನಿಮ್ಮ ಪಿತೃಗಳಿಗೆ ಸ್ವಾಸ್ಥ್ಯವಾಗಿದ್ದ ದೇಶದಲ್ಲಿ ಸೇರಿಸಿ ಅದು ನಿಮಗೂ ಸ್ವದೇಶವಾಗುವಂತೆ ಮಾಡಿ ನಿಮಗೆ ಮೇಲನ್ನುಂಟು ಮಾಡಿ ಪಿತೃಗಳಿಗಿಂತಲೂ ಅಧಿಕವಾಗಿ ನಿಮ್ಮನ್ನು ಹೆಚ್ಚಿಸುವನು. Repentance is not enough. ಪಶ್ಚಾತ್ತಾಪವು ಅದು ಸಾಕಾಗಲಿಲ್ಲ. Because now they are under foreign domination. ಯಾಕೆಂದರೆ ಅವರೀಗ ಅನ್ಯ ದೇಶಗಳ ಅಡಿಯಲ್ಲಿದ್ದಾರೆ. God himself have to intervene and bring them back. ದೇವರು ತಾನೇ ಆ ಮಧ್ಯ ಪ್ರವೇಶಿಸಿ ಅವರನ್ನ ತಿರುಗಿ ಆತನು ಕರೆದುಕೊಂಡು ಬರಬೇಕು. They are not able to come out from their enemies. ಅವರ ವೈರಿಗಳ ಅಡಿಯಲ್ಲಿ ಇರುವಂತ ಸ್ಥಿತಿಯಿಂದ ಅವರು ತಮ್ಮಷ್ಟಕ್ಕೆ ತಾವೇ ಬರುವುದಕ್ಕೆ ಅದು ಕಷ್ಟ. But if they repent and return, God will work for them and God will restore their fortunes. ಆದರೆ ಇಸ್ರೇಲ್ ಜನರು ಅವರು ಪಶ್ಚಾತ್ತಾಪವನ್ನ ಪಟ್ಟು ದೇವರ ಕಡೆಗೆ ತಮ್ಮ ಮನಸ್ಸನ್ನ ತಿರುಗಿಸುವುದಾದರೆ ದೇವರು ಆತನು ಆ ಒಂದು ಕಾರ್ಯವನ್ನ ನಡೆಸುತ್ತಾನೆ, ಅವರನ್ನ ಕೂಡಿಸುತ್ತಾನೆ. This is the theme frequently seen in most of the prophetic books of the Old Testament. ಈ ಒಂದು ವಿಷಯವೇ, ಈ ಒಂದು ಸಂಗತಿಯೇ ಅನೇಕ ಹಳೆ ಒಡಂಬಡಿಕೆಯ ಪ್ರವಾದನಾ ಗ್ರಂಥಗಳಲ್ಲಿರುವಂತಹ ಒಂದು ಪ್ರಸ್ತಾಪವಾಗಿ ನಾವು ನೋಡುತ್ತೇವೆ. But the final restoration would only take place at the second advent of the Messiah when they repent and they return. ಆದರೆ ಪೂರ್ಣವಾದಂತ ಒಂದು ಪುನಃಸ್ಥಾಪಿಸುವಿಕೆ ಅಥವಾ ಒಟ್ಟುಗೂಡಿಸುವಿಕೆ ಯಾವಾಗ ಆಗುತ್ತದೆ ಎಂಬುದಾಗಿ ನೋಡುವುದಾದರೆ ಅವರ ಮೆಸ್ಸಿಯನ ಎರಡನೆಯ ಬರೋಣದ ಒಂದು ಸಮಯದಲ್ಲಿ ಮಾತ್ರ ಆಗುತ್ತದೆ. And verse 5 and says, and he will make you more prosperous and numerous than your fathers. 5ನೇ ವಚನದಲ್ಲಿ ನಿಮ್ಮ ಪಿತೃಗಳಿಗೆ ಸ್ವಾಸ್ಥ್ಯವಾಗಿದ್ದ ದೇಶದಲ್ಲಿ ಸೇರಿಸಿ ಅದು ನಿಮಗೂ ಸ್ವದೇಶವಾಗುವಂತೆ ಮಾಡಿ ನಿಮಗೆ ಮೇಲನ್ನುಂಟು ಮಾಡಿ ಪಿತೃಗಳಿಗಿಂತಲೂ ಅಧಿಕವಾಗಿ ನಿಮ್ಮನ್ನು ಹೆಚ್ಚಿಸುವನು. Look at the heart of God. ದೇವರ ಹೃದಯವನ್ನ ಇಲ್ಲಿ ನೋಡಿರಿ. Even though we have sinned, ನಾವು ಪಾಪ ಮಾಡಿದ್ದಾಗಿಯೂ ಸಹ, even though terrible things have come in our life, ನಮ್ಮ ಜೀವಿತದಲ್ಲಿ ದುಃಖಕರವಾದಂತ ಘೋರವಾದಂತ ಸಂಗತಿಗಳು ನಡೆದಿದ್ದರೂ ಸಹ, but when you repent and return, God will do great things. Our end will be better than our beginning. ಆದರೆ ನಾವು ಪಶ್ಚಾತ್ತಾಪವನ್ನ ಪಟ್ಟು ನಾವು ದೇವರ ಕಡೆಗೆ ತಿರುಗಿಕೊಳ್ಳುವುದಾದರೆ ದೇವರು ನಮ್ಮನ್ನ ಆತನು ಪುನಃಸ್ಥಾಪಿಸಿ ನಮ್ಮ ಒಂದು ಮೊದಲಿಗಿಂತ ಕೊನೆಯ ಸ್ಥಿತಿಯನ್ನ ಹೆಚ್ಚಾಗಿ ಆತನು ಮಾಡುತ್ತಾನೆ. In Christ we are more blessed than if we were in Adam. ನಾವು ಆದಾಮಿನಲ್ಲಿ ಇದ್ದುಕೊಂಡು ಇರುವಂತ ಆಶೀರ್ವಾದಕ್ಕಿಂತಲೂ ಕ್ರಿಸ್ತನಲ್ಲಿ ಇದ್ದುಕೊಂಡಿರುವಂತ ಆಶೀರ್ವಾದವು ದೊಡ್ಡದಾಗಿದೆ. Even if Adam never sinned and we were continuing in that life, we cannot match that with what we are in Christ today and in the future. ನಾವು ಆದಾಮನು ಆತನು ಒಂದು ವೇಳೆ ಪಾಪವನ್ನ ಮಾಡದೇ ಇದ್ದು ಆತನಲ್ಲಿ ನಾವು ಇರುವುದಾದರೆ ಆ ಒಂದು ಆಶೀರ್ವಾದಕ್ಕಿಂತಲೂ ಸಹ ಯೇಸು ಕ್ರಿಸ್ತನಲ್ಲಿ ಈಗ ನಾವಿರುವಂತಹ ಸ್ಥಿತಿಯು ನಮಗೆ ಮುಂದಿರುವಂತಹ ಆಶೀರ್ವಾದವು ಅದು ಶ್ರೇಷ್ಠವಾಗಿರುವಂತದ್ದಾಗಿದೆ. But for that what is required? ಆದರೆ ಅದಕ್ಕೆ ಏನು ಬೇಕಾಗಿದೆ? Verse 6 to 10. 6ರಿಂದ 10ನೇ ವಚನ. ನಿಮ್ಮ ದೇವರಾದ ಯೆಹೋವನು ನಿಮ್ಮ ಮತ್ತು ನಿಮ್ಮ ಸಂತತಿಯವರ ಹೃದಯಕ್ಕೆ ಸುನ್ನತಿ ಮಾಡುವನು. ಆಗ ನೀವು ಆತನನ್ನು ಸಂಪೂರ್ಣವಾದ ಹೃದಯದಿಂದಲೂ ಮನಸ್ಸಿನಿಂದಲೂ ಪ್ರೀತಿಸಿ ಬದುಕಿಕೊಳ್ಳುವಿರಿ. ನಿಮ್ಮ ದೇವರಾದ ಯೆಹೋವನು ಆ ಶಾಪಗಳನ್ನೆಲ್ಲ ನಿಮ್ಮನ್ನು ದ್ವೇಷಿಸಿ ಹಿಂಸಿಸಿದ ನಿಮ್ಮ ಶತ್ರುಗಳ ಮೇಲೆಯೇ ಬರಮಾಡುವನು. ನೀವಾದರೂ ಯೆಹೋವನ ಮಾತಿಗೆ ಪುನಃ ವಿಧೇಯರಾಗಿ ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳಂತೆ ನಡೆಯುವಿರಿ. ಮತ್ತು ನಿಮ್ಮ ದೇವರಾದ ಯೆಹೋವನು ನಿಮ್ಮ ಸಂತಾನ ಪಶು ವ್ಯವಸಾಯಗಳನ್ನು ಹೆಚ್ಚಿಸಿ ನಿಮ್ಮ ಎಲ್ಲಾ ಪ್ರಯತ್ನಗಳನ್ನು ಸಫಲಪಡಿಸಿ ನಿಮಗೆ ಮೇಲನ್ನುಂಟು ಮಾಡುವನು. ನೀವು ನಿಮ್ಮ ದೇವರಾದ ಯೆಹೋವನ ಮಾತಿಗೆ ವಿಧೇಯರಾಗಿ ಈ ಧರ್ಮಶಾಸ್ತ್ರದ ಆಜ್ಞಾವಿಧಿಗಳನ್ನು ಅನುಸರಿಸಿ ಸಂಪೂರ್ಣವಾದ ಹೃದಯದಿಂದಲೂ ಮನಸ್ಸಿನಿಂದಲೂ ಆತನ ಕಡೆಗೆ ತಿರುಗಿಕೊಳ್ಳಲು ಆತನು ನಿಮ್ಮ ಪಿತೃಗಳ ವಿಷಯದಲ್ಲಿ ಸಂತೋಷಪಟ್ಟ ಹಾಗೆ ನಿಮ್ಮ ವಿಷಯದಲ್ಲಿ ತಿರುಗಿ ಸಂತೋಷಪಟ್ಟು ನಿಮಗೆ ಮೇಲನ್ನುಂಟು ಮಾಡುವನು. See, for this latter end blessing to happen, there is a need for a change of heart. ಈ ಒಂದು ಕೊನೆಯಲ್ಲಿ ಅವರಿಗೆ ಆಗುವಂತ ಸ್ಥಿತಿ ಅವರಿಗೆ ಬರಬೇಕಾದರೆ ಮೊದಲು ಅವರ ಹೃದಯದಲ್ಲಿ ಬದಲಾಗಿರುವಂತ ಪರಿಸ್ಥಿತಿ ಆಗಿರಬೇಕು. A heart should be changed.
ಅವರ ಹೃದಯ ಬದಲಾಗಬೇಕು. In Ezekiel 36, we don't need to turn there. Ezekiel 36 and Jeremiah 31, we read about the new covenant. ಎಜೆಕಿಯೇಲ 36 ಮತ್ತು ಯೆರೆಮೀಯ 31ನೇ ಅಧ್ಯಾಯದಲ್ಲಿ ಹೊಸ ಒಡಂಬಡಿಕೆಯನ್ನ ಮಾಡಿಕೊಳ್ಳುವಂತದನ್ನ ನೋಡುತ್ತೇವೆ. And that is when God gives them a new heart. ಆ ಒಂದು ಸಮಯದಲ್ಲಿಯೇ ದೇವರವರಿಗೆ ಒಂದು ನೂತನ ಹೃದಯವನ್ನ ಕೊಡುವುದನ್ನ ನಾವು ನೋಡುತ್ತೇವೆ. God will write his word not in the tablets of stone but in the tablets of their heart. ಆ ಒಂದು ದೇವರ ನಿಬಂಧನೆಗಳನ್ನ ದೇವರು ಆ ಒಂದು ಕಲ್ಲಿನ ಮೇಲೆ ಬರೆಸುವುದಿಲ್ಲ, ಅವರ ಹೃದಯವೆಂಬ ಹೃದಯದಲ್ಲಿ ಆತನು ಬರೆಸುತ್ತಾನೆ ಎಂಬುದಾಗಿ ನಾವು ನೋಡುತ್ತೇವೆ. So a heart change is what is required for God's blessing. ಆ ಒಂದು ಹೃದಯದ ಬದಲಾವಣೆ ದೇವರ ಆಶೀರ್ವಾದಕ್ಕೆ ಅದು ದೇವರ ಆಶೀರ್ವಾದ ಬರುವಂತೆ ಮಾಡುತ್ತದೆ. Read verse 11 to 20. 11ರಿಂದ 20 ನಾವು ಓದಿಕೊಳ್ಳೋಣ. ನಾನು ಈಗ ನಿಮಗೆ ಬೋಧಿಸಿದ ಧರ್ಮೋಪದೇಶವು ನಿಮಗೆ ಗ್ರಹಿಸುವುದಕ್ಕೆ ಕಷ್ಟವಾದದ್ದು ಅಲ್ಲ, ಹೊಂದುವುದಕ್ಕೆ ಅಸಾಧ್ಯವಾದದ್ದು ಅಲ್ಲ. ಇದು ಮೇಲಣ ಲೋಕದಲ್ಲಿರುವ ಮಾತಲ್ಲ. ನಮಗೋಸ್ಕರ ಮೇಲಣ ಲೋಕವನ್ನ ಏರಿ ಅದನ್ನ ತಿಳಿದುಕೊಂಡು ಬಂದು ನಮಗೆ ತಿಳಿಸುವಷ್ಟು ಶಕ್ತರು ಯಾರಿದ್ದಾರೆ? ಇದ್ದರೆ ನಾವು ಕೇಳಿ ಕೈಗೊಂಡೇವು ಅಂದುಕೊಳ್ಳುವುದಕ್ಕೆ ಅವಕಾಶವೇನೂ ಇಲ್ಲ. ಮತ್ತು ಇದು ಸಮುದ್ರದ ಆಚೆ ಇರುವ ಮಾತಲ್ಲ. ನಮಗೋಸ್ಕರ ಸಮುದ್ರವನ್ನ ದಾಟಿ ಅದನ್ನ ತೆಗೆದುಕೊಂಡು ಬಂದು ನಮಗೆ ತಿಳಿಸುವಷ್ಟು ಶಕ್ತರು ಯಾರಿದ್ದಾರೆ? ಇದ್ದರೆ ನಾವು ಕೈಗೊಂಡೇವು ಅಂದುಕೊಳ್ಳುವುದಕ್ಕೆ ಆಸ್ಪದವೇನೂ ಇಲ್ಲ. ಈ ವಾಕ್ಯವು ನಮಗೆ ಸಮೀಪದಲ್ಲಿಯೇ ಇದೆ, ಇದು ನಿಮ್ಮ ಬಾಯಿಯಲ್ಲಿಯೂ ಹೃದಯದಲ್ಲಿಯೂ ಇದೆ, ಇದನ್ನು ಅನುಸರಿಸುವುದಕ್ಕೆ ಅವಕಾಶ ಉಂಟಷ್ಟೇ. 20ನೇ ವಚನದವರೆಗೂ ನಾವು ಓದಿಕೊಳ್ಳೋಣ. ನೋಡಿರಿ, ನಾನು ಜೀವ ಶುಭಗಳನ್ನು ಮರಣಾಶುಭಗಳನ್ನು ಈಗ ನಿಮ್ಮ ಮುಂದೆ ಇಟ್ಟಿದ್ದೇನೆ. ನಾನು ಈಗ ನಿಮಗೆ ಬೋಧಿಸುವ ಪ್ರಕಾರ ನೀವು ನಿಮ್ಮ ದೇವರಾದ ಯೆಹೋವನನ್ನು ಪ್ರೀತಿಸಿ ಆತನು ಹೇಳಿದ ಮಾರ್ಗದಲ್ಲಿ ನಡೆದು ಆತನ ಆಜ್ಞಾವಿಧಿ ನಿರ್ಣಯಗಳನ್ನು ಅನುಸರಿಸಿದರೆ ನೀವು ಬದುಕಿಕೊಂಡು ಹೆಚ್ಚುವಿರಿ ಮತ್ತು ನೀವು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಹೋಗುವ ದೇಶದಲ್ಲಿ ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಅಭಿವೃದ್ಧಿಪಡಿಸುವನು. ಆದರೆ ನೀವು ಆತನನ್ನು ಬಿಟ್ಟು ಆತನ ಮಾತನ್ನು ಕೇಳಲೊಲ್ಲದೆ ಮರಳುಗೊಂಡವರಾಗಿ ಇತರ ದೇವರುಗಳನ್ನ ಪೂಜಿಸಿ ಸೇವಿಸಿದರೆ ನೀವು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಯೊರ್ದನ್ ಹೊಳೆಯನ್ನ ದಾಟಿ ಹೋಗುವ ದೇಶದಲ್ಲಿ ಬಹುಕಾಲ ಇರದೆ ನಾಶವಾಗಿಯೇ ಹೋಗುವಿರೆಂದು ನಾನು ನಿಮಗೆ ಖಂಡಿತವಾಗಿ ಹೇಳುತ್ತೇನೆ. ನಾನು ಜೀವ ಮರಣಗಳನ್ನು ಆಶೀರ್ವಾದ ಶಾಪಗಳನ್ನು ಈಗ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇದಕ್ಕೆ ಭೂಮ್ಯಾಕಾಶಗಳು ಸಾಕ್ಷಿಗಳಾಗಲಿ. ಆದುದರಿಂದ ನೀವು ನಿಮ್ಮ ಸಂತತಿಯವರು ಬದುಕಿಕೊಳ್ಳುವಂತೆ ಜೀವನವನ್ನೇ ಆದುಕೊಳ್ಳಿರಿ. ನಿಮ್ಮ ದೇವರಾದ ಯೆಹೋವನನ್ನು ಪ್ರೀತಿಸಿ ಆತನ ಮಾತಿಗೆ ವಿಧೇಯರಾಗಿರಿ, ಆತನನ್ನು ಹೊಂದಿಕೊಂಡೇ ಇರ್ರಿ. ಯೆಹೋವನು ನಿಮ್ಮ ಪಿತೃಗಳಾದ ಅಬ್ರಹಾಂ, ಇಸಾಕ, ಯಾಕೋಬರಿಗೆ ಪ್ರಮಾಣ ಮಾಡಿಕೊಟ್ಟ ದೇಶದಲ್ಲಿ ನೀವು ಬದುಕಿಕೊಳ್ಳುವುದಕ್ಕೂ ಬಹುಕಾಲ ಇರುವುದಕ್ಕೂ ಆತನೇ ಆಧಾರ. So the concluding charge is to choose life. ಈ ಒಂದು ಕೊನೆಯದಾಗಿರುವಂತಹ ಒಂದು ವಿಷಯವೇನೆಂದರೆ ಜೀವವನ್ನು ಆರಿಸಿಕೊಳ್ಳುವಂತದ್ದೇ. For this you don't need to go to heaven. ಇದಕ್ಕೆ ನೀವು ಈ ಒಂದು ಸಂಗತಿಯನ್ನ ಮಾಡುವುದಕ್ಕೆ ನೀವು ಪರಲೋಕಕ್ಕೆ ಏರಿ ಹೋಗಬೇಕಾಗಿಲ್ಲ. Who will bring it down to us? You don't need to say, even though the commandment and the law had a heavenly origin, it came from God, you don't need to work hard to go to heaven to get it. ಈ ಒಂದು ಧರ್ಮಶಾಸ್ತ್ರ ನಿಯಮಗಳು ಅದು ಮೇಲಣ ಲೋಕದಿಂದ ಪರಲೋಕದಿಂದ ಅದು ಬಂದಿದ್ದಾಗಿಯೂ ಸಹ ನೀವು ಅದನ್ನ ಪಡೆದುಕೊಳ್ಳುವುದಕ್ಕೆ ಕಷ್ಟಪಡಬೇಕಾಗಿರಲಿಲ್ಲ. Apostle Paul uses this passage in Romans 10 verse 6 to 8 to talk about what Jesus Christ has fulfilled for us. ಕರ್ತನಾದ ಯೇಸು ಕ್ರಿಸ್ತನು ನಮಗೋಸ್ಕರ ಪೂರ್ಣಗೊಳಿಸಿರುವಂತಹ ಒಂದು ವಿಷಯದ ಕುರಿತಾಗಿ ಅಪೊಸ್ತಲನಾದ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 6ರಿಂದ 8ನೇ ವಚನದಲ್ಲಿ ಈ ಒಂದು ವಚನ ಭಾಗವನ್ನು ಉಪಯೋಗಿಸ್ತಾನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದಲ್ಲಿ. In other words, to bring life to you and I, the Lord Jesus Christ incarnated. He came from heaven and he finished his work. He ascended back to heaven. ಆತನು ಮನುಷ್ಯಾವತಾರವನ್ನ ತೆಗೆದುಕೊಂಡು ಆತನು ಇಳಿದು ಬಂದನು. ಅದಾದ ನಂತರ ತನ್ನ ಕಾರ್ಯವನ್ನ ಮುಗಿಸಿ ಆತನು ತಿರುಗಿ ಪರಲೋಕಕ್ಕೆ ಏರಿ ಹೋದನು. You don't need to go to heaven to get ಈ ಒಂದು ಜೀವವನ್ನು ಆರಿಸಿಕೊಳ್ಳುವುದಕ್ಕೆ ನೀವು ಪರಲೋಕಕ್ಕೆ ಹೋಗಿ ತೆಗೆದುಕೊಳ್ಳಬೇಕಾಗಿಲ್ಲ. You don't need to go beyond the sea ಈ ವಾಕ್ಯವನ್ನ ಸಮುದ್ರವನ್ನ ದಾಟಿ ಅದನ್ನ ತೆಗೆದುಕೊಂಡು ಬರುವುದಕ್ಕೆ ಏನು ಬೇಕಾಗಿಲ್ಲ.
some missionaries, some God's servants have come from other lands and brought it to our country. ದೇವರ ಸೇವಕರುಗಳು ಅವರು ಅನೇಕ ದೇಶಗಳನ್ನ ದಾಟಿ ನಮಗೆ ದೇವರ ಸುವಾರ್ತೆಯನ್ನು ತಂದಿದ್ದಾರೆ. More than that, the Lord himself left heaven's glory, came down. He came from heaven. ಅದಕ್ಕಿಂತ ಮೇಲಾಗಿ ಲೋಕವನ್ನ ಬಿಟ್ಟು ನಮಗೋಸ್ಕರ ಆತನು ಹುಡುಕಿಕೊಂಡು ನಮಗೆ ಜೀವವನ್ನ ಕೊಡುವುದಕ್ಕೋಸ್ಕರ ಆತನು ಬಂದನು. And so God is putting a choice before us to choose life and good or death and evil. Verse 15. 15ನೇ ವರ್ಷದಲ್ಲಿ ನೋಡಿರುವ ಪ್ರಕಾರ ದೇವರು ಈಗ ಒಂದು ಆಯ್ಕೆಯನ್ನ ನಮ್ಮ ಮುಂದೆ ಆತನು ಇಟ್ಟಿದ್ದಾನೆ. ನೋಡಿರಿ, ನಾನು ಜೀವ ಶುಭಗಳನ್ನು ಮರಣ ಅಶುಭಗಳನ್ನು ಈಗ ನಿಮ್ಮ ಮುಂದೆ ಇಟ್ಟಿದ್ದೇನೆ. Who in his right mind will choose death and evil? ಯಾರು ತನ್ನ ಒಂದು ಸ್ವಸ್ಥ ಬುದ್ಧಿಯಲ್ಲಿ ಇರುವಾಗ ಮರಣವನ್ನು ಅಶುಭವನ್ನು ಆತನು ಆಯ್ಕೆ ಮಾಡಿಕೊಂಡಾನು? The only reason why people choose that because the passing things of the world looks more attractive to them. ಯಾಕೆ ಅದನ್ನ ಆ ರೀತಿಯಾಗಿ ಆಯ್ಕೆ ಮಾಡಿಕೊಳ್ಳುತ್ತಾರೆ ಎಂಬುದಾಗಿ ಯಾರಾದ್ರೂ ಆಯ್ಕೆ ಮಾಡಿಕೊಳ್ಳುವುದಾದರೆ, ಯಾಕೆಂದ್ರೆ ಲೋಕದಲ್ಲಿ ಅದು ಲಯವಾಗಿ ಹೋಗುವಂತಹ ವಸ್ತುವು ಅವರಿಗೆ ಬಹಳ ಆಕರ್ಷಣೆಯುಳ್ಳದಾಗಿ ಅದು ಕಾಣಬರುತ್ತದೆ. ಆದುದರಿಂದ Moses, who is telling this, himself made a choice when he was in Egypt. ಮೋಶೆ ಇದನ್ನ ಅರಿತವನಾಗಿ ಆತನು ಐಗುಪ್ತ ದೇಶದಲ್ಲಿ ಇರುವಾಗ ಆತನು ಒಂದು ಆಯ್ಕೆಯನ್ನ ಮಾಡಿದನು. ಏನೆಂದರೆ, he could have been the next Pharaoh. ಆತನು ಮುಂದೆ ಫರೋಹನಾಗಿರಬಹುದಾಗಿತ್ತು. But he rejected that and chose to suffer with God's people. ಆದರೆ ಅದನ್ನ ತಿರಸ್ಕರಿಸಿ ಆತನು ದೇವಜನರೊಂದಿಗೆ ಆತನು ಆ ಶ್ರಮವನ್ನ ಅನುಭವಿಸಿದನು. And Joshua also at the end of his life is telling Israelites, choose this day whom you will serve. ಯೋಶನು ಸಹ ಆತನ ತನ್ನ ಒಂದು ಕೊನೆಯ ಒಂದು ಸಮಯದಲ್ಲಿ ಈ ಒಂದು ದಿವಸ ಇದು ಯಾರನ್ನ ಆರಿಸಿಕೊಳ್ಳಿರಿ ಎಂಬುದಾಗಿ. So there is a choice to make, not only to believe in the Lord but to live for him. ನಮಗೆ ಒಂದು ಆಯ್ಕೆ ಇರುವಂತದ್ದಾಗಿದೆ. ಏನೆಂದ್ರೆ ನಾವು ಆತನನ್ನು ನಂಬುವುದು ಮಾತ್ರವಲ್ಲ, ಆದರೆ ಆತನಿಗೋಸ್ಕರ ಜೀವಿಸುವುದಕ್ಕೂ ಸಹ ಆಯ್ಕೆ ಉಂಟು. So finally the Lord is telling through Moses that, but if you decide that your heart turns away, verse 17, you will not hear God's word and you go after other idols, you will surely perish. ಅಲ್ಲಿ 17-18 ಯೆಹೋವನು ಮೋಶೆ ಮುಖಾಂತರ ತಿಳಿಸುತ್ತಿದ್ದಾನೆ. ಏನೆಂದ್ರೆ, ಆದ್ರೆ ನೀವು ಆತನನ್ನು ಬಿಟ್ಟು ಆತನ ಮಾತನ್ನು ಕೇಳಲೊಲ್ಲದೆ ಮರಳುಗೊಂಡವರಾಗಿ ಹೋದರೆ ನೀವು ಆ ದೇಶದಲ್ಲಿ ನಿಮಗೆ ಖಂಡಿತವಾಗಿ ನಾಶವಾಗಿ ಹೋಗಿವಿರಿ ಎಂಬುದಾಗಿ ತಿಳಿಸುತ್ತೇನೆ. Now, as New Testament believers, if you are genuinely saved, your salvation will not be lost, but your rewards will be lost, your testimony will be lost. ನೀವು ನಿಜವಾಗಿಯೂ ವಿಶ್ವಾಸಿಯಾಗಿದ್ದರೆ ನಿಮ್ಮ ಒಂದು ರಕ್ಷಣೆಯು ಅದು ನಾಶವಾಗಿ ಹೋಗುವುದೇ ಇಲ್ಲ, ಆದರೆ ನಿಮ್ಮ ಒಂದು ಸಾಕ್ಷಿ, ನಿಮಗೆ ಬರುವಂತ ಪ್ರತಿಫಲವನ್ನ ನೀವು ಕಳೆದುಕೊಳ್ಳುತ್ತೀರಿ. Finally, in verse 19, Moses or the Lord is calling heaven and earth to witness against them. ಇಲ್ಲಿ ಮೋಶೆಯು ಆತನು 19ನೇ ವರ್ಷದಲ್ಲಿ ಭೂಮಿ ಆಕಾಶಗಳನ್ನ ಸಾಕ್ಷಿಯಾಗಿ ಆತನು ಕರೆಯುತ್ತಿದ್ದಾನೆ. So finally again says, therefore choose life, verse 19 end. ಆದ್ದರಿಂದ ತಿರುಗಿ ಅಲ್ಲಿ ನಾವು ನೋಡುತ್ತೇವೆ 19ನೇ ವಚನದಲ್ಲಿ ಈ ಕಾರಣದಲ್ಲಿ ನೀವು ಜೀವವನ್ನ ನೀವು ಮತ್ತು ಮರಣವನ್ನ ಆಯ್ಕೆ ಮಾಡಿಕೊಳ್ಳಿರಿ ಎಂಬುದಾಗಿ. ಮರಣವಲ್ಲ, ಚೂಸ್ ಲೈಫ್. ಜೀವವನ್ನ ನೀವು ಆಯ್ಕೆ ಮಾಡಿಕೊಳ್ಳಿರಿ ಎಂಬುದಾಗಿ ಮೋಶೆ ತಿಳಿಸುತ್ತಿದ್ದಾನೆ. If there's anyone listening to me, including any young person or a children, anyone listening to us tonight, if you have not chosen the eternal life God gives, today is a day for you to make that choice. ಇಲ್ಲಿ ಕೇಳುತ್ತಿರುವಂತ ಯಾರೇ ಆಗಲಿ, ಮಕ್ಕಳಾಗಲಿ, ಹಿರಿಯರಾಗಲಿ, ಈ ಒಂದು ನಿತ್ಯ ಜೀವವನ್ನ ದೇವರು ನಿಮಗೆ ಆತನು ಕೊಡುವಂತನಾಗಿದ್ದಾನೆ. ಈ ಜೀವವನ್ನ ಆಯ್ಕೆಯಾಗಿ ಆತನು ತೆಗೆದುಕೊಳ್ಳುವುದಕ್ಕೆ ನಿಮ್ಮ ಮುಂದೆ ಇಡುವಂತನಾಗಿದ್ದಾನೆ. ಆಯ್ಕೆ ಮಾಡದೇ ಇದ್ದರೆ ಈ ಒಂದು ಸಮಯವನ್ನ ನೀವು ತೆಗೆದುಕೊಳ್ಳಬಹುದು. Okay, now we go to chapter 31. 31ನೇ ಅಧ್ಯಾಯಕ್ಕೆ ನಾವು ಹೋಗೋಣ. Verse 1 to 6. 1ರಿಂದ 6 ಓದಿಕೊಳ್ಳೋಣ. ಮೋಶೆ ಹೋಗಿ ಈ ಮಾತುಗಳನ್ನ ಇಸ್ರಾಯೇಲರೆಲ್ಲರಿಗೆ ತಿಳಿಸಿದನು. ಅವನವರಿಗೆ, ನಾನು ಈಗ 120 ವರ್ಷದವನಾಗಿದ್ದೇನೆ. ವಿಶೇಷವಾದ ಕಾರ್ಯಗಳನ್ನ ನಿರ್ವಹಿಸುವುದು ಇನ್ನು ನನ್ನಿಂದಾಗದು. ಯೆಹೋವನು ನನಗೆ, ನೀನು ಈ ಯೊರ್ದನ್ ಹೊಳೆಯನ್ನ ದಾಟಕೂಡದೆಂದು ಆಜ್ಞಾಪಿಸಿದ್ದಾನೆ. ನಿಮ್ಮ ದೇವರಾದ ಯೆಹೋವನು ತಾನೇ ನಿಮ್ಮ
ಸೇನಾ ನಾಯಕನಾಗಿ ಹೊಳೆಯನ್ನ ದಾಟಿ ಹೋಗುವನು. ಆತನು ಆ ಜನಾಂಗಗಳನ್ನ ನಿಮ್ಮ ಎದುರಿನಲ್ಲಿ ನಿಲ್ಲದಂತೆ ನಾಶ ಮಾಡುವುದರಿಂದ ನೀವು ಅವರ ದೇಶವನ್ನು ಸ್ವಾಧೀನ ಮಾಡಿಕೊಳ್ಳುವಿರಿ. ಯೆಹೋವನು ಆಜ್ಞಾಪಿಸಿದಂತೆ ಯೆಹೋಶುವನು ನಿಮ್ಮ ನಾಯಕನಾಗಿ ಹೊಳೆಯನ್ನು ದಾಟಿ ಹೋಗುವನು. ಯೆಹೋವನು ಅಮೋರಿಯರ ಅರಸನಾದ ಸಿಹೋನ್ ಓಗರನ್ನು ನಾಶ ಮಾಡಿ ಅವರ ದೇಶವನ್ನು ನಿಮಗೆ ಸ್ವಾಧೀನ ಪಡಿಸಿದಂತೆ ಆ ಜನಾಂಗಗಳನ್ನು ನಾಶ ಮಾಡಿ ಅವರ ದೇಶವನ್ನ ನಿಮಗೆ ವಶಪಡಿಸುವನು. ಆತನು ಅವರನ್ನು ನಿಮ್ಮಿಂದ ಪರಾಜಯಪಡಿಸಿದಾಗ ನೀವು ಅವರ ವಿಷಯದಲ್ಲಿ ನನ್ನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದುಕೊಳ್ಳಬೇಕು. ನೀವು ಶೂರರಾಗಿ ಧೈರ್ಯದಿಂದಿರ್ರಿ, ಅವರಿಗೆ ಅಂಜಬೇಡಿರಿ, ಕಳವಳ ಪಡಬೇಡಿರಿ. ನಿಮ್ಮ ದೇವರಾದ ಯೆಹೋವನೇ ನಿಮ್ಮ ಸಂಗಡ ಇರುತ್ತಾನಲ್ಲ, ಆತನು ನಿಮ್ಮನ್ನು ಕೈ ಬಿಡುವುದಿಲ್ಲ, ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ ಎಂದು ಹೇಳಿದನು. Uncle, you are on mute. Here we see the transition from Moses to Joshua. ಇಲ್ಲಿ ಮೋಶೆಯಿಂದ ಯೆಹೋಶುವನಿಗೆ ಆ ಒಂದು ನಾಯಕತ್ವ ಹಸ್ತಾಂತರ ಆಗುವುದು ನೋಡುತ್ತೇವೆ. Moses is telling, I am 120 years old. I am no longer able to go out and come. ಮೋಶೆ ಆತನು ತಿಳಿಸುತ್ತಿದ್ದಾನೆ, ನಾನು 120 ವರ್ಷದವನಾಗಿದ್ದೇನೆ, ವಿಶೇಷವಾದ ಕಾರ್ಯಗಳನ್ನು ನಿರ್ವಹಿಸುವುದಕ್ಕೆ ಇನ್ನು ನನ್ನಿಂದ ಆಗದು ಎಂಬುದಾಗಿ. In other words, he cannot go out to lead a war. ಆದರೆ ಅದರ ಅರ್ಥ ನಿಮ್ಮನ್ನು ನಾವು ಯುದ್ಧದಲ್ಲಿ ನಿಮ್ಮನ್ನು ನಡೆಸುವುದಕ್ಕೆ ನನ್ನಿಂದ ಇನ್ನು ಆಗದು ಎಂಬುದಾಗಿ. But when you come to the last chapter, verse 7, 34:7, we read that even though he was 120 years, his eyesight never failed. ಆತನು 34ನೇ ಅಧ್ಯಾಯದ 7ನೇ ವಚನದಲ್ಲಿ ನಾವು ನೋಡುವುದಾದ್ರೆ ಆತನ ಒಂದು ಜೀವ ಕಳೆ ಕುಂದಿ ಹೋಗಿರಲಿಲ್ಲ, ಆತನು 120 ವರ್ಷದವನಾಗಿದ್ದರು ಎಂಬುದಾಗಿ, ಕಣ್ಣು ಮೊಬ್ಬಾಗಲಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. See, that talks about a vision that Moses had. ಅದು ಮೋಶೆಗಿದ್ದಂತ ಒಂದು ದರ್ಶನದ ಕುರಿತಾಗಿ ಮಾತನಾಡುತ್ತದೆ. You may be old, but you can still have the vigor and the zeal that you need to have as a child of God. ನೀವು ಹಿರಿಯರು ಅಥವಾ ವಯಸ್ಸಾಗಿರುವವರು ಆಗಿರಬಹುದು, ಆದರೆ ನಿಮಗೆ ಆ ಒಂದು ದೇವರ ವಿಷಯದಾಗಿರುವಂತಹ ಒಂದು ಕಿಚ್ಚು, ಆ ಒಂದು ಕಳೆ ಮತ್ತು ಕಣ್ಣು ಮೊಬ್ಬಾಗದೇ ಇರುವಂತಹ ವಿಷಯ ನಿಮ್ಮಲ್ಲಿ ಅದು ಇರಬಹುದು ದೇವರ ವಿಷಯವಾಗಿ. It is very sad to see many believers don't have a zeal for the things of God. ಆದರೆ ದುಃಖಕರವಾಗಿ ನಾವು ನೋಡುವುದಾದರೆ ಅನೇಕ ವಿಶ್ವಾಸಿಗಳಿಗೆ ದೇವರ ವಿಷಯವಾದಂತಹ ಒಂದು ಕಿಚ್ಚು, ಆಸಕ್ತಿ ಇಲ್ಲದೆ ಇರುವಂತದ್ದು. Here Moses is telling that I am forbidden by the Lord to enter the promised land. ಇಲ್ಲಿ ಮೋಶೆ ತಿರುಗಿ ತಿಳಿಸಿದ್ದಾನೆ ಏನಂದ್ರೆ ಯೊರ್ದನ್ ಹೊಳೆಯನ್ನು ದಾಟಕೂಡದೆಂದು ದೇವರು ನನಗೆ ಆಜ್ಞಾಪಿಸಿದ್ದಾನೆ. But the truth is that God's program for Israel is not dependent on any man, even Moses. ಆದರೆ ಸತ್ಯಾಂಶವೇನೆಂದ್ರೆ ಇಸ್ರೇಲ್ ಜನಾಂಗದ ಒಂದು ಬಿಡುಗಡೆಯು ಆ ಒಂದು ವಾಗ್ದಾನ ದೇಶಕ್ಕೆ ಹೋಗುವಂತದ್ದು ಯಾವ ಒಂದು ಮನುಷ್ಯನ ಮೇಲೆ ಆತುಕೊಳ್ಳಲಿಲ್ಲ, ಮೋಶೆಯೂ ಸಹ ಅಲ್ಲಿ ಇಲ್ಲ ಎಂಬುದಾಗಿ ನೋಡುತ್ತೇವೆ. We may fail, we may not be faithful, but God's program will continue. ನಾವು ಸೋಲಬಹುದು, ನಾವು ಅಪನಂಬಿಕಸ್ಥರಾಗಿ ಇರಬಹುದು, ಆದರೆ ದೇವರ ಒಂದು ಯೋಜನೆಯು ಅದು ಮುಂದಕ್ಕೆ ಹೋಗುವಂತದ್ದೇ ಆಗಿದೆ. In the book of Joshua chapter 1 verse 2, God says, my servant Moses is dead. Joshua, therefore you go forward. ಯೋಶುವನ ಗ್ರಂಥ 1ನೇ ಅಧ್ಯಾಯದಲ್ಲಿ ಯೋಶುವನಿಗೆ ನನ್ನ ಸೇವಕನಾದ ಮೋಶೆ ಸತ್ತನು, ನೀನು ಈಗ ಎದ್ದು ಸಮಸ್ತ ಪ್ರಜಾಸಹಿತವಾಗಿ ಯೊರ್ದನ್ ಹೊಳೆಯನ್ನು ದಾಟಿ ಹೋಗು ಎಂಬುದಾಗಿ. Don't think that you and I are indispensable. God will be broke if we don't do his work. God's program will continue. ನಾನು ನೀವುಗಳು ಈ ಒಂದು ನಾಶವಾಗದೇ ಇರುವಂತ ವ್ಯಕ್ತಿಗಳು ಎಂಬುದಾಗಿ ನಾವು ನೆನೆಸಬಾರದು. ದೇವರು ನಮ್ಮನ್ನ ಆತನು ಬದಿಗಿಟ್ಟು ತನ್ನ ಒಂದು ವಿಷಯವನ್ನ, ತನ್ನ ಒಂದು ಯೋಜನೆಯನ್ನ ಆತನು ಮುಂದುವರಿಸುವುದಕ್ಕೆ ಶಕ್ತನಾಗಿದ್ದಾನೆ. It is God's power to fulfill his own covenant promises. ತನ್ನ ಒಡಂಬಡಿಕೆಯ ವಾಗ್ದಾನಗಳನ್ನ ನೆರವೇರಿಸುವುದಕ್ಕೆ ದೇವರ ಬಲವೇ, ದೇವರ ಶಕ್ತಿಯೇ ಅದಾಗಿರುವಂತದ್ದಾಗಿದೆ.
In all, verse 3, verse 4, verse 5 says, God himself will, the Lord will give, the Lord will. It is all him. 3ರಿಂದ 5ನೇ ವಚನದವರೆಗೆ ನಾವು ನೋಡುವುದಾದ್ರೆ ಅಲ್ಲಿ ಯೆಹೋವನು ತಾನೇ ಯೆಹೋವನು ತಾನೇ ಯೆಹೋವನು ತಾನೇ ಎಂಬುದಾಗಿ ನಾವು ನೋಡುತ್ತೇವೆ. So again, Moses is charging the nation to be obedient and fearless. ಅದಾದ ನಂತರ ಮೋಶೆ ಆತನು ಇಸ್ರಾಯೇಲರಿಗೆ ತಿರುಗಿ ನೀವು ಶೂರರಾಗಿರಿ, ಧೈರ್ಯವಾಗಿರಿ, ಅಂಜಬೇಡಿರಿ ಎಂಬುದಾಗಿ ಅವರಿಗೆ ಪ್ರೋತ್ಸಾಹವನ್ನು ಕೊಡುತ್ತಿದ್ದಾನೆ. What is the reason? ಕಾರಣವೇನು? The Lord will not leave you nor forsake you. ಯಾಕೆಂದ್ರೆ ಯೆಹೋವನು ನಿಮ್ಮ ಸಂಗಡಲ್ಲೇ ಇರುತ್ತಾನೆ, ಆತನು ನಿಮ್ಮನ್ನ ಕೈ ಬಿಡುವುದಿಲ್ಲ, ಅಪಜಯಕ್ಕೆ ಗುರಿ ಮಾಡುವುದೇ ಇಲ್ಲ ಎಂಬುತ್ತಾರೆ. This is one of the greatest promises in the New Testament also for believers, that the Lord will never leave us, he will be with us. ಅದೇ ರೀತಿಯಾಗಿ ಹೊಸ ಒಡಂಬಡಿಕೆ ವಿಶ್ವಾಸಿಗಳಿಗೂ ಕೂಡ ಅದೇ ಒಂದು ವಾಗ್ದಾನ ಇರುವಂತದ್ದಾಗಿದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ, ನಮ್ಮೊಟ್ಟಿಗೆ ಯಾವಾಗಲೂ ಇರುತ್ತಾನೆ. Till the end of the ages, we read in Matthew 28:20. 28ನೇ ಅಧ್ಯಾಯ 20ನೇ ವಚನದಲ್ಲಿ ಕರ್ತನು ಆತನು ವಾಗ್ದಾನ ಮಾಡಿದ್ದಾನೆ, ಇಗೋ ಯುಗದ ಅಂತ್ಯದವರೆಗೂ ನಾನು ನಿಮ್ಮೊಟ್ಟಿಗೆ ಇರುತ್ತೇನೆ ಎಂಬುದಾಗಿ. So many times repeated. ಅನೇಕ ಬಾರಿ ತಿಳಿಸಲ್ಪಟ್ಟಿದೆ. But it is very sad to hear even the leaders praying, the Lord be with us, come with us, go with us. It is very sad. ಆದರೆ ದುಃಖಕರವಾಗಿ ನಾವು ನೋಡುವುದಾದ್ರೆ ಅನೇಕರು ನಾಯಕರು ಸಹ ಅವರು ಪ್ರಾರ್ಥನೆ ಮಾಡುತ್ತಾರೆ, ದೇವರೇ ನಿನ್ನ ಪ್ರಸನ್ನತೆ ಇರಲಿ, ನಮ್ಮ ಜೊತೆಗೆ ನೀನು ಇರು ಎಂಬುದಾಗಿ. When God's servant Fred Cousin came to India, Bangalore, many times he emphasized it so much. You don't need to pray as believers. God come with us, be with us, go with us. His presence is always with us. ಫ್ರೆಡ್ ಕೋಶನ್ ಎಂಬುದಾಗಿರುವಂತಹ ದೇವರ ಸೇವಕರು ಬೆಂಗಳೂರಿನಲ್ಲಿ ಅವರು ಬಂದಾಗ ಇದರ ವಿಷಯವಾಗಿ ಅವರು ಪ್ರಸ್ತಾಪವನ್ನ ಅವರು ಮಾಡಿದ್ದರು. ದೇವರನ್ನ ನಾವು ನನ್ನ ಜೊತೆಗೆ ಇರು, ನಮ್ಮ ಒಟ್ಟಿಗೆ ಇರು, ನಿನ್ನ ಪ್ರಸನ್ನತೆ ನಮ್ಮ ಜೊತೆಗೆ ಬರಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಬೇಕಾಗಿಲ್ಲ. ಆತನು ಯಾವಾಗ್ಲೂ ನಮ್ಮ ಸಂಗಡ ಇದ್ದಾನೆ. When we were infants in faith, we may pray like that. But once we become mature in the Lord, as we grow, we should also pray according to the scripture. ನಾವು ಕೂಸುಗಳಾಗಿರುವಾಗ ನಂಬಿಕೆಯಲ್ಲಿ ನಾವು ಆ ರೀತಿಯಾಗಿ ಮಾಡಿರಬಹುದು. ಆದರೆ ನಾವು ವಾಕ್ಯದಲ್ಲಿ ಬೆಳೆದು ನಾವು ಬರುವಾಗ ನಾವು ವಾಕ್ಯದ ಅನುಸಾರವಾಗಿ ಪ್ರಾರ್ಥನೆ ಮಾಡಬೇಕು. I also used to not understand that until that servant brought it to my attention. ನಾನು ಕೂಡ ಆ ರೀತಿಯಾಗಿ ನೆನೆಸಿದ್ದೆ, ನಾ ಪ್ರಾರ್ಥನೆ ಮಾಡ್ತಿದ್ದೆ. ಆ ಒಂದು ದೇವರ ಸೇವಕರು ಅದನ್ನ ನನ್ನ ಮನಸ್ಸಿಗೆ ಅದನ್ನ ತಂದರು. But after that I am not praying, God be with me. ಅದಾದ ನಂತರ ನಾನು ಆ ರೀತಿಯಾಗಿ ಪ್ರಾರ್ಥನೆ ಮಾಡುತ್ತಾ ಇಲ್ಲ, ಯಾಕೆಂದ್ರೆ ನನಗೆ ತಿಳಿದಿದೆ ಈಗ. So all the leaders and brothers and sisters who are listening to us today, please change your prayer. ಈ ರೀತಿಯಾಗಿ ನಮ್ಮನ್ನ ಕೇಳುತ್ತಿರುವಂತ ಪ್ರಿಯರು, ನಾಯಕತ್ವದಲ್ಲಿರುವಂತವರು ಮತ್ತು ವಿಶ್ವಾಸಿಗಳೆಲ್ಲರೂ ಸಹ ಆ ರೀತಿಯಾಗಿ ಪ್ರಾರ್ಥನೆ ಮಾಡಬೇಡಿರಿ. ದೇವರು ನಮ್ಮ ಸಂಗಡ ಯಾವಾಗಲೂ ಇದ್ದಾನೆ. Verse 7 and 8, Moses is commissioning Joshua. 7 ಮತ್ತು 8ನೇ ವರ್ಷದಲ್ಲಿ ಮೋಶೆಯನ್ನ ಯೆಹೋಶುವನನ್ನ ಮೋಶೆ ಆತನು ನೇಮಿಸುತ್ತಿದ್ದಾನೆ. God's and Moses approval of Joshua. ದೇವರು ಮತ್ತು ಮೋಶೆಯ ಒಂದು ಸ್ಥಾಪಿಸುವಿಕೆ ನಾವಲ್ಲಿ ನೋಡುತ್ತೇವೆ ಯೆಹೋಶುವನ ಮೇಲೆ. And he's a younger person compared to Moses. ಮೋಶೆಗೆ ಹೋಲಿಕೆ ಮಾಡುವುದಾದ್ರೆ ಆತನು ಯವನಸ್ಥನಾಗಿದ್ದಾನೆ. But it is God's work, they both were called to do. ಆದರೆ ಇಬ್ಬರಿಗೂ ಸಹ ದೇವರ ಕೆಲಸವನ್ನ ಮಾಡುವುದಕ್ಕೆ ಕರೆಯು ಅವರಿಗೆ ಬಂದಿದೆ. Sometimes younger people can be more active in the things of God than older ones. ಹಿರಿಯ ಪ್ರಿಯರಿಗಿಂತಲೂ ಯವನಸ್ಥರು ಅವರು ದೇವರ ವಿಷಯದಲ್ಲಿ ಹೆಚ್ಚಾದಂತ ಆಸಕ್ತಿಯುಳ್ಳವರಾಗಿರುತ್ತಾರೆ. Whether you are old or young, never lose the zeal for the things of God, because God is always with us. He will keep his promise. ದೇವರು ನಮ್ಮ ಸಂಗಡ ಯಾವಾಗಲೂ ಇದ್ದಾನೆ ಮತ್ತು ಆತನ ವಾಗ್ದಾನಗಳು ನಮ್ಮ ಸಂಗಡ ಯಾವಾಗ ಇರುತ್ತದೆ. ಆದುದರಿಂದ ನಾವು ವಯಸ್ಸಾಗಿರುವುದರಾಗಲಿ ಯವನಸ್ಥರಾಗಲಿ ನಾವೆಂದಿಗೂ ದೇವರ ವಿಷಯವಾಗಿರುವಂತಹ ಆಸಕ್ತಿಯನ್ನ ಕಳೆದುಕೊಳ್ಳಬಾರದು. Verse 9 to 13. 9ರಿಂದ 13ನೇ ವಚನವನ್ನು ಓದಿಕೊಳ್ಳೋಣ.
ಮೋಶೆ ಈ ಧರ್ಮಶಾಸ್ತ್ರವನ್ನ ಬರೆದು ಯೆಹೋವನ ಆಜ್ಞಾಶಾಸನಗಳ ಮಂಜೂಷವನ್ನು ಹೊರುವ ಲೇವಿಯರಾದ ಯಾಜಕರು ಮತ್ತು ಹಿರಿಯರ ವಶಕ್ಕೆ ಕೊಟ್ಟು ಅವರಿಗೆ ಪ್ರತಿ 7 ವರ್ಷಗಳು ಪೂರ್ತಿಯಾದಾಗ ಬಿಡುಗಡೆಯ ಸಂವತ್ಸರದ ನೇಮಕ ಕಾಲದಲ್ಲಿ, ಅಂದರೆ ಪರ್ಣಶಾಲೆಗಳ ಜಾತ್ರೆಯಲ್ಲಿ, ನಿಮ್ಮ ದೇವರಾದ ಯೆಹೋವನು ಆದುಕೊಂಡ ಸ್ಥಳದಲ್ಲಿ ಇಸ್ರೇಲರು ಆತನ ಸನ್ನಿಧಿಗೆ ಕೂಡಿ ಬಂದಾಗ ನೀವು ಅವರೆಲ್ಲರಿಗೂ ಕೇಳಿಸುವಂತೆ ಈ ಧರ್ಮಶಾಸ್ತ್ರವನ್ನ ಅವರ ಮುಂದೆ ಓದಬೇಕು. ಜನರೆಲ್ಲರೂ ಈ ಧರ್ಮಶಾಸ್ತ್ರವನ್ನ ಕೇಳಿ ತಿಳಿದುಕೊಳ್ಳುವಂತೆ ಸ್ತ್ರೀ ಪುರುಷರನ್ನು ಮಕ್ಕಳನ್ನು ನಿಮ್ಮ ಊರಿನಲ್ಲಿರುವ ಅನ್ಯರನ್ನು ಕೂಡಿಸಬೇಕು. ಈಗ ಅವರು ತಮ್ಮ ದೇವರಾದ ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿ ಈ ಧರ್ಮಶಾಸ್ತ್ರದ ನಿಯಮಗಳನ್ನು ಅನುಸರಿಸಿ ನಡೆಯುವರು. ಮತ್ತು ಯೆಹೋವನ ಮಹತ್ಕಾರ್ಯಗಳನ್ನ ನೋಡದಿರುವ ನಿಮ್ಮ ಸಂತತಿಯವರು ಕೇಳಿ ನೀವು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಯೊರ್ದನ್ ಹೊಳೆಯನ್ನು ದಾಟಿ ಹೋಗುವ ದೇಶದಲ್ಲಿ ವಾಸವಾಗಿರುವವರೆಗೂ ನಿಮ್ಮ ದೇವರಾದ ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿರುವುದಕ್ಕೆ ಕಲಿತುಕೊಳ್ಳುವರು ಎಂದು ಹೇಳಿದನು. Here the mention of the reading of the law most likely refers to the book of Deuteronomy. ಇಲ್ಲಿ ಹೇಳಿರುವಂತಹ ಧರ್ಮಶಾಸ್ತ್ರವನ್ನು ಬರೆದು ಯೆಹೋವನ ಆಜ್ಞಾಶಾಸ್ತ್ರವನ್ನ ಓದಬೇಕು ಎಂಬುದಾಗಿ ಅಲ್ಲಿ ಕೊಟ್ಟಿರುವಂತಹ ವಿಷಯ ಇದು ಧರ್ಮೋಪದೇಶ ಕಾಂಡವಾಗಿರಬಹುದು. And there are few reasons for that, why it has to be read publicly. ಈ ರೀತಿಯಾಗಿ ಬಹಿರಂಗವಾಗಿ ಅವರು ಯಾಕೆ ಓದಬೇಕೆಂಬುದಾಗಿರುವುದಕ್ಕೆ ಅನೇಕ ಕಾರಣಗಳುಂಟು. First of all, it was rare for an individual to possess a copy of the scripture in those days. ಮೊದಲನೇದಾಗಿ ವೈಯಕ್ತಿಕವಾಗಿ ಪ್ರತಿಯೊಬ್ಬನೂ ಸಹ ದೇವರ ಧರ್ಮಶಾಸ್ತ್ರವನ್ನ ಅವರು ಇಟ್ಟುಕೊಳ್ಳುವುದು ಅವರಿಗೆ ಕಷ್ಟವಾಗಿತ್ತು. Like we have the Bibles, they did not have a personal copy as it was not normal. ನಮಗಿರುವಂತ ದೇವರ ವಾಕ್ಯದ ಪ್ರತಿಗಳ ಹಾಗೆ ಅವರಿಗೆ ಪ್ರತಿಗಳು ಇರುವಂತದ್ದು ಅದು ಅಸಾಮಾನ್ಯವಾಗಿತ್ತು. Second, also a person gained knowledge of scripture when taught by parents and priests through the public reading. ಈ ರೀತಿಯಾಗಿ ಪೋಷಕರಿಂದ, ಯಾಜಕರಿಂದ ಮತ್ತು ಬಹಿರಂಗವಾಗಿ ಓದುವಿಕೆ ಮಾಡುವುದರಿಂದ ಅವರು ದೇವರ ವಾಕ್ಯವನ್ನ ಕಲಿಯುತ್ತಿದ್ದರು. We in the New Testament, we can learn personally. We have the copies available, maybe many copies, but it is always important that God has given gifted men to the church to teach. So both are important. ನಾವು ಹೊಸ ಒಡಂಬಡಿಕೆಯಲ್ಲಿ ನಾವು ವೈಯಕ್ತಿಕವಾಗಿ ದೇವರ ವಾಕ್ಯವನ್ನ ನಮ್ಮ ಕೈಯಲ್ಲಿ ಆತನು ಕೊಟ್ಟಿದ್ದಾನೆ, ಅದನ್ನು ನಾವು ಓದಿ ಅಧ್ಯಯನ ಮಾಡಬೇಕು. ಅದೇ ಸಮಯದಲ್ಲಿ ಸಭೆಗೆ ದೇವರು ಆತನು ವರಗಳುಳ್ಳ ಬೋಧಕರನ್ನ ಆತನು ಇಟ್ಟಿದ್ದಾನೆ. ಅವರ ಮುಖಾಂತರವು ನಾವು ಕಲಿತುಕೊಳ್ಳುವುದಾದ್ರೆ ನಾವು ಬೆಳೆಯುವುದಕ್ಕೆ ಹೆಚ್ಚಿನ ಸಹಾಯವಾಗುತ್ತದೆ. And you and I should not neglect neither one. ನಾನು ಮತ್ತು ನೀವುಗಳು ಈ ಎರಡನ್ನೂ ಕೂಡ ನಾವು ಅದನ್ನು ತಿರಸ್ಕಾರ ಮಾಡಬಾರದು. Verse 13 says they will hear and learn, that your children will hear and learn. 13ನೇ ವಚನದಲ್ಲಿ ನಿಮ್ಮ ಮಕ್ಕಳು ಕೇಳಿ ಇವುಗಳನ್ನ ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಎಂಬುದಾಗಿ ನೋಡುತ್ತೇವೆ. See, Israelites had to come to one place, a central sanctuary, when they go to the land. ಅವರು ಆ ಒಂದು ದೇಶಕ್ಕೆ, ವಾಗ್ದಾನ ದೇಶಕ್ಕೆ ಹೋಗುವಾಗ ಒಂದು ನಿಗದಿತವಾದಂತಹ ಸ್ಥಳದಲ್ಲಿ ಅವರು ಹೋಗಬೇಕೆಂಬುದಾಗಿ ನೋಡುತ್ತೇವೆ. The corporate gathering of God's people is very important for God. ದೇವರಿಗೆ ದೇವ ಜನರ ಒಂದು ಒಟ್ಟುಗೂಡುವಿಕೆ ಅದು ಬಹಳ ಮುಖ್ಯವಾಗಿದೆ. We see the same truth in the New Testament in Hebrews 10:25. Do not neglect the gathering of the assembly. ಇಬ್ರಿಯರಿಗೆ ಬರೆದ ಪತ್ರಿಕೆ 10:25 ನಾವು ಓದುವ ಪ್ರಕಾರ ಹೊಸ ಒಡಂಬಡಿಕೆಯಲ್ಲೂ ಸಹ ನಮಗೆ ತಿಳಿಸಿಕೊಡುವುದೇನೆಂದ್ರೆ ಸಭೆಯಾಗಿ ಕೂಡಿಕೊಳ್ಳುವುದನ್ನ ನೀವು ಬಿಟ್ಟು ಬಿಡಬಾರದು ಎಂಬುದಾಗಿ. The same principle we read here. ಅದೇ ಒಂದು ನಿಯಮವನ್ನ ನಾವು ಅಲ್ಲಿ ನೋಡುತ್ತೇವೆ. You gather together. ನಾವು ಒಟ್ಟಾಗಿ ಕೂಡಬೇಕು. In the New Testament, we see they gather together for worship, for study, for fellowship, for prayer. ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡುತ್ತೇವೆ ಅವರು ಆರಾಧನೆಗಾಗಿ, ದೇವರ ವಾಕ್ಯವನ್ನ ಕಲಿಯುವುದಕ್ಕಾಗಿ, ಪ್ರಾರ್ಥನೆಗಾಗಿ ಅವರು ಕೂಡಿ ಬಂದರು ಎಂಬುದಾಗಿ. The public gathering and studying is very, very important. ಬಹಿರಂಗವಾಗಿ ಅಥವಾ ಸಾಮಾಜಿಕವಾಗಿ ನಾವು ಸಭೆಯಾಗಿ ಕೂಡಿ ಬರುವಂತದ್ದು ಮತ್ತು ಅಧ್ಯಯನ ಮಾಡುವಂತದ್ದು ಬಹಳ ಮುಖ್ಯ. But today many boycott the meetings because they are upset with maybe someone in the leadership
or someone in the church. ಕೆಲವರು ಈ ರೀತಿಯಾಗಿ ಕೂಡುವುದನ್ನ ಅವರು ಬಿಡುತ್ತಾರೆ. ಯಾಕೆಂದ್ರೆ ಎಲ್ಲ ನಾಯಕತ್ವದಲ್ಲಿ ಕೆಲವರೊಟ್ಟಿಗೆ ಮನಸ್ತಾಪ ಇರುವಂತದ್ದಾಗಿರಬಹುದು, ಕಾರಣಗಳಿರಬಹುದು. Another error is choosing which meeting to attend. Sunday morning, very important. The rest of the meeting, not important. ಇನ್ನೊಂದು ಕಾರಣ ನಾವು ನೋಡುವುದಾದ್ರೆ ಯಾವ ಒಂದು ಮೀಟಿಂಗ್ ಅನ್ನ ನಾವು ಕೂಡಬಹುದು ಬೇಕು ಎಂಬುದಾಗಿ, ಯಾವುದು ಮುಖ್ಯ ಎಂಬುದಾಗಿ, ಶನಿವಾರವೋ ಅಥವಾ ಭಾನುವಾರವೋ ಎಂಬುದಾಗಿ. God told Israel, you gather together. ಇಸ್ರೇಲರಿಗೆ ದೇವರು ಹೇಳಿದ್ದೇನೆಂದರೆ ನೀವು ಸಭೆಯಾಗಿ ಕೂಡಿರಿ ಎಂಬುದಾಗಿ. I was very shocked to hear a brother telling, I don't come to church because when I come there, nobody is counting me important. Nobody is talking to, nobody is paying any attention to me. ಈ ರೀತಿಯಾಗಿ ಒಬ್ಬ ಸಹೋದರರು ತಿಳಿಸಿದರು, ನಾನು ಸಭೆಗೆ ಯಾಕೆ ಬರುತ್ತಿಲ್ಲ ಎಂಬುದಾಗಿ ಹೇಳುವುದಾದ್ರೆ ನನ್ನ ಮೇಲೆ ನನ್ನೊಟ್ಟಿಗೆ ಯಾರು ನನಗೆ ಯಾವ ಮುಖ್ಯತ್ವವನ್ನು ಸಭೆಯವರು ಕೊಡುತ್ತಿಲ್ಲ ಎಂಬುದಾಗಿ. I was shocked to hear that. ಅದನ್ನ ಕೇಳಿ ನನಗೆ ಆಘಾತವಾಯಿತು. Because the Lord himself taught, what you want others to do to you, you do unto others. ಯಾಕೆಂದ್ರೆ ಕರ್ತನಾತನು ಹೇಳಿದನು, ನಿಮಗೆ ಏನು ಮಾಡಬೇಕೆಂದು ನೀವು ಬಯಸುತ್ತೀರೋ ಅದನ್ನ ನೀವು ಇತರರಿಗೆ ಮಾಡಿರಿ ಎಂಬುದಾಗಿ. You don't go to church to get attention. You go to church because you love the Lord. ನೀವು ಸಭೆಗೆ ಹೋಗುವಂತದ್ದು ಕರ್ತನನ್ನ ಪ್ರೀತಿಸುವ ಕಾರಣದಿಂದ, ನಿಮಗೆ ಮುಖ್ಯತ್ವವನ್ನ ಪಡೆಯಬೇಕು ಎಂಬುದಾಗಿ ಅಲ್ಲ. In the New Testament, at least 28 times it is mentioned one another. ಕನಿಷ್ಠ ಪಕ್ಷ 28 ಬಾರಿ ಹೊಸ ಒಡಂಬಡಿಕೆಯಲ್ಲಿ ಒಬ್ಬರಿಗೊಬ್ಬರು ಎಂಬುದಾಗಿರುವಂತಹ ಒಂದು ಪದಪ್ರಯೋಗ ನೋಡುತ್ತೇವೆ. You may not like somebody. ನೀವು ಯಾರನ್ನಾದ್ರೂ ನೀವು ಇಷ್ಟಪಡದೇ ಇರಬಹುದು. But you assemble not for a person, you assemble because God wants you to assemble, and God's love on the Lord who died for you is the reason why you gather together. ನೀವು ಕೂಡಿ ಬರುವಂತ ಕಾರಣವೇನೆಂದರೆ ನೀವು ಕರ್ತನನ್ನ ನೀವು ಪ್ರೀತಿ ಮಾಡುವಂತರಾಗಿದ್ದೀರಿ, ಯಾರೋ ಒಬ್ಬರಿಗೋಸ್ಕರವಲ್ಲ, ಯಾವ ವ್ಯಕ್ತಿಗಾದರೂ ಅಲ್ಲ. So sad that we don't understand that truth. ಆ ಒಂದು ಸತ್ಯಾಂಶವನ್ನು ನಾವು ಅರ್ಥ ಮಾಡಿಕೊಳ್ಳದೆ ಇರುವಂತದ್ದು ಬಹಳ ದುಃಖಕರವಾಗಿದೆ. The blessing of a local assembly is beyond explanation. ಈ ಒಂದು ಸ್ಥಳೀಯ ಸಭೆಯ ಒಂದು ಕೂಟವು ಅದರಿಂದ ಬರುವಂತ ಆಶೀರ್ವಾದವುದು ಹೇಳಲಿಕ್ಕೆ ಅಸಾಧ್ಯವಾದಂತದ್ದಾಗಿದೆ. It's a body of Christ. ಅದು ಕ್ರಿಸ್ತನೆಂಬ ದೇಹಕ್ಕೆ ಹೋಲಿಕೆಯಾಗಿದೆ. God will bless you when you value the house of God. ದೇವರ ಮನೆಯನ್ನ ನಾವು ಮಾನಿಸುವುದಾದರೆ ದೇವರು ನಮ್ಮನ್ನು ಆಶೀರ್ವದಿಸುವನಾಗಿದ್ದಾನೆ. So if any of you have such an attitude, you talk to God and love the Lord, and as much as possible gather together. ಆ ರೀತಿಯಾದಂತ ಮನೋಭಾವ ಇರುವುದಾದ್ರೆ ನೀವು ಕರ್ತನೊಟ್ಟಿಗೆ ಮಾತನಾಡಿರಿ, ದೇವರ ಸಭೆಯಲ್ಲಿ ನೀವು ಆದಷ್ಟು ಎಲ್ಲಾ ಕೂಟಗಳಿಗೆ ಬರ್ರಿ ಎಂಬುದಾಗಿ. Verse 14. 14ನೇ ವಚನ. ಯೆಹೋವನು ಮೋಶೆಗೆ, ನೀನು ಸಾಯಬೇಕಾದ ಕಾಲ ಸಮೀಪವಾಯಿತು, ಆದ ಕಾರಣ ನೀನು ಯೆಹೋಶುವನನ್ನು ಕರೆದುಕೊಂಡು ಬಂದು ದೇವದರ್ಶನದ ಗುಡಾರದಲ್ಲಿ ನನ್ನ ಸನ್ನಿಧಿಯಲ್ಲಿ ನಿಲ್ಲಬೇಕು. ಆಗ ನಾನು ಅವನಿಗೆ ಅಧಿಕಾರವನ್ನು ಕೊಡುವೆನು ಎಂದು ಆಜ್ಞಾಪಿಸಲಾಗಿ ಮೋಶೆಯೂ ಯೆಹೋಶುವನು ದೇವದರ್ಶನದ ಗುಡಾರದಲ್ಲಿ ಯೆಹೋವನ ಸನ್ನಿಧಿಯಲ್ಲಿ ನಿಂತುಕೊಂಡರು. ಅಲ್ಲಿ ಯೆಹೋವನು ಮೇಘಸ್ತಂಭದಲ್ಲಿ ಕಾಣಿಸಿದನು. ಆ ಮೇಘಸ್ತಂಭವು ಗುಡಾರದ ಬಾಗಿಲಿನ ಬಳಿಯಲ್ಲಿ ನಿಂತಿತ್ತು. Sometimes we see commissioning of a new leader in private and in public. ಕೆಲವು ಬಾರಿ ನಾವು ಹೊಸ ಒಂದು ನಾಯಕರನ್ನ ಸಭೆಯಲ್ಲಿ ವೈಯಕ್ತಿಕವಾಗಿಯೂ ಮತ್ತು ಬಹಿರಂಗವಾಗಿಯೂ ಅವರನ್ನ ಸ್ಥಾಪಿಸುವಂತದನ್ನ ನಾವು ನೋಡುತ್ತೇವೆ. So in verse 7 and 8, Joshua was commissioned publicly. 7 ಮತ್ತು 8ನೇ ವಚನದಲ್ಲಿ ಬಹಿರಂಗವಾಗಿ ಅವರನ್ನ ಅಂದ್ರೆ ಯೆಹೋಶುವನನ್ನ ಸ್ಥಾಪನೆ ಮಾಡುವಂತದನ್ನ ನಾವು ನೋಡುತ್ತೇವೆ. Here we see Moses personally going into the tent of the meeting and commissioning Joshua. ಆದ್ರೆ ಈಗ ನಾವು ಓದಿದಂತ 14-15ರಲ್ಲಿ ಮೋಶೆ ವೈಯಕ್ತಿಕವಾಗಿ ಯೆಹೋಶುವನನ್ನ ದೇವದರ್ಶನ ಗುಡಾರದಲ್ಲಿ ಆತನು ಸ್ಥಾಪಿಸುವುದನ್ನ ನಾವು ನೋಡುತ್ತೇವೆ. Verse 15 to 22. 15ನೇ ವಚನದಿಂದ 22ನೇ ವಚನದವರೆಗೆ ಓದಿಕೊಳ್ಳೋಣ. ಅಲ್ಲಿ ಯೆಹೋವನು ಮೇಘಸ್ತಂಭದಲ್ಲಿ ಕಾಣಿಸಿದ್ದನು. ಆ ಮೇಘಸ್ತಂಭವು ಗುಡಾರದ ಬಾಗಿಲಿನ ಬಳಿಯಲ್ಲಿ ನಿಂತಿತ್ತು. ಯೆಹೋವನು ಮೋಶೆಗೆ,
ನೀನು ಪಿತೃಗಳಲ್ಲಿ ಸೇರಿದ ಮೇಲೆ ಈ ಜನರು ನನ್ನನ್ನು ಬಿಟ್ಟು ನಾನು ಅವರೊಡನೆ ಮಾಡಿಕೊಂಡ ಒಡಂಬಡಿಕೆಯನ್ನ ಮೀರಿ ದೇವದ್ರೋಹಿಗಳಾಗಿ ತಾವು ಹೋಗುವ ದೇಶದಲ್ಲಿರುವ ಅನ್ಯ ದೇವತೆಗಳನ್ನು ಪೂಜಿಸುವರು. ಆಗ ನಾನು ಅವರ ಮೇಲೆ ಬಲು ಸಿಟ್ಟಾಗಿ ಅವರನ್ನ ಬಿಟ್ಟು ಅವರಿಗೆ we will close stop at 16 for now. ನಾವು 16ನೇ ವಚನದಲ್ಲಿ ನಾವು ನಿಲ್ಲಿಸೋಣ. After all this is done, God is telling Moses a very sad news. ಇದೆಲ್ಲವನ್ನ ತಿಳಿಸಿದ ನಂತರ ಮೋಶೆಗೆ ದೇವರು ಆತನ ಒಂದು ದುಃಖಕರವಾದಂತ ವಿಷಯವನ್ನ ತಿಳಿಸ್ತಾನೆ. He said, after you die, these people will rise and war after the foreign gods and they will forsake me. ನೀನು ಪಿತೃಗಳಲ್ಲಿ ಸೇರಿದ ಮೇಲೆ ಈ ಜನರು ನನ್ನನ್ನ ಬಿಟ್ಟು ಅವರು ದೇಶದಲ್ಲಿರುವ ಅನ್ಯ ದೇವತೆಗಳನ್ನ ಪೂಜಿಸುವರು ಎಂಬುದಾಗಿ, ದೇವದ್ರೋಹಿಗಳಾಗಿ ಎಂಬುದಾಗಿ. They will do spiritual prostitution. ಅವರು ಆತ್ಮಿಕವಾದಂತ ವ್ಯಭಿಚಾರವನ್ನ ನಡೆಸುತ್ತಾರೆ. They will do it. ಅವರು ನಡೆಸುತ್ತಾರೆ, ಅವರು ನಡೆಸುವುದಕ್ಕಿದ್ದಾರೆ. This was sad news for a man who was leading them for 40 years, but it was not a surprise for him. 40 ವರ್ಷಗಳು ನಡೆಸಿದಂತ ಮೋಶೆಗೆ ಇದು ಬಹಳ ದುಃಖಕರವಾದಂತ ಒಂದು ಸಂಗತಿ ದೇವರಿಂದ ಬಂತು ಮತ್ತು ಆತನು ಅದೇನೋ ಆತನಿಗೆ ಆಘಾತವಾಗಲಿಲ್ಲ. This is in spite of Moses repeatedly warning them of the danger of idolatry. ಮೋಶೆ ಅನೇಕ ಬಾರಿ ಅವರಿಗೆ ಪುನರಾವರ್ತನೆಯನ್ನ ಈ ವಿಗ್ರಹಗಳನ್ನ ಪೂಜಿಸಬಾರದು, ಸೇವಿಸಬಾರದು ಎಂಬುದಾಗಿ ಹೇಳಿದಾಗಿಯೂ ಸಹ ಆ ರೀತಿಯಾಗಿ ಅವರು ಮಾಡುತ್ತಾರೆ. See, brothers and sisters, we have a heart that is prone to go away from the living God. ಜೀವ ಸ್ವರೂಪನಾದ ದೇವರಿಂದ ಬಿಟ್ಟು ಹೋಗುವುದಂತ ದುಷ್ಟ ಹೃದಯವು ನಮ್ಮಲ್ಲಿ ಇರುವಂತದ್ದಾಗಿರುವಂತದ್ದಾಗಿದೆ. That's why we are warned about that in the book of Hebrews. ಆದ್ದರಿಂದಲೇ ನಮಗೆ ಆ ಒಂದು ಎಚ್ಚರಿಕೆಯ ಮಾತು ಇಬ್ರಿಯರ ಬರೆದ ಪತ್ರಿಕೆಯಲ್ಲಿ ಇರುವಂತದ್ದಾಗಿದೆ. So this was very sad for a leader who was going to die. 40 years he led them. Now he is hearing from God himself that these people will prostitute spiritually. 40 ವರ್ಷಗಳ ಕಾಲ ಈ ಜನರನ್ನ ದೇವರ ಅಂದ್ರೆ ಈ ಮೋಶೆಯು ನಡೆಸಿದ್ದಾನೆ. ದೇವರಿಂದ ಆತನಿಗೆ ಬರುವಂತ ಒಂದು ದುಃಖ ವಿಷಯವೇನೆಂದರೆ ಈ ಜನರು ಆತ್ಮಿಕವಾದಂತ ಒಂದು ವ್ಯಭಿಚಾರವನ್ನ ಮುಂದೆ ಮಾಡಲಿಕ್ಕಿದ್ದಾರೆ ಎಂಬುದಾಗಿ. And what is the consequence? Verse 17 to 22. 17ರಿಂದ 22ನೇ ವಚನದಲ್ಲಿ ಅದಕ್ಕಿರುವಂತ ಪರಿಣಾಮವನ್ನ ನಾವು ನೋಡೋಣ. ಆಗ ನಾನು ಅವರ ಮೇಲೆ ಬಲು ಸಿಟ್ಟಾಗಿ ಅವರನ್ನ ಬಿಟ್ಟು ಅವರಿಗೆ ವಿಮುಖನಾಗಿರುವೆನು. ಆದುದರಿಂದ ಅವರು ಸಂಹಾರಕ್ಕೆ ಗುರಿಯಾಗುವರು ಮತ್ತು ಅನೇಕ ಕಷ್ಟಗಳು ವಿಪತ್ತುಗಳು ಅವರಿಗೆ ಒದಗುವು. ಆಗ ಅವರು ನಮ್ಮ ದೇವರು ನಮ್ಮ ಮಧ್ಯದಲ್ಲಿ ಇಲ್ಲದೆ ಹೋದದರಿಂದಲೇ ಈ ವಿಪತ್ತುಗಳೆಲ್ಲ ನಮಗೆ ಸಂಭವಿಸಿದವಲ್ಲ ಅಂದುಕೊಳ್ಳುವರು. ಅವರು ನನ್ನನ್ನು ಬಿಟ್ಟು ಇತರ ದೇವರುಗಳನ್ನ ಆಶ್ರಯಿಸಿ ಬಹಳ ದುಷ್ಕಾರ್ಯಗಳನ್ನ ನಡೆಸುವುದರಿಂದ ನಾನು ಆ ಕಾಲದಲ್ಲಿ ಖಂಡಿತವಾಗಿ ಅವರಿಗೆ ವಿಮುಖನಾಗಿರುವೆನು. ಆದ ಕಾರಣ ನೀನು ಈ ಪದ್ಯವನ್ನ ಬರೆದುಕೊಂಡು ಇಸ್ರೇಲರಿಗೆ ಕಲಿಸಿಕೊಡಬೇಕು. ಈ ಪದ್ಯವು ಇಸ್ರೇಲರಿಗೆ ವಿರುದ್ಧವಾಗಿ ನನ್ನ ಪಕ್ಷದಲ್ಲಿ ಸಾಕ್ಷಿಯಾಗಿರುವಂತೆ ಇದನ್ನ ಅವರಿಗೆ ಬಾಯಿಪಾಠ ಮಾಡಿಸು. ನಾನು ಪ್ರಮಾಣ ಮಾಡಿ ಕೊಟ್ಟ ದೇಶದಲ್ಲಿ ಇವರು ಸೇರುವುದಕ್ಕಿಂತ ಮುಂಚಿತವಾಗಿ ಇವರು ಈಗಲೂ ಮಾಡುವ ದುರಾಲೋಚನೆಗಳನ್ನ ನಾನು ಬಲ್ಲೆ. ನಾನು ಇವರ ಪಿತೃಗಳಿಗೆ ಪ್ರಮಾಣ ಮಾಡಿದಂತೆ ಹಾಲು ಜೇನು ಹರಿಯುವ ದೇಶಕ್ಕೆ ಇವರನ್ನ ಸೇರಿಸಿದ ಮೇಲೆ ಇವರು ಚೆನ್ನಾಗಿ ಉಂಡು ಕೊಬ್ಬಿದವರಾದಾಗ ಇತರ ದೇವರುಗಳನ್ನ ಅವಲಂಬಿಸಿ ಸೇವಿಸಿ ನನ್ನನ್ನು ತಾತ್ಸಾರ ಮಾಡಿ ನನ್ನ ನಿಬಂಧನೆಯನ್ನ ಮೀರುವರು. ಅನಂತರ ಅನೇಕ ಕಷ್ಟಗಳು ವಿಪತ್ತುಗಳು ಸಂಭವಿಸಿದಾಗ ಈ ಪದ್ಯವು ಇವರ ಸಂತತಿಯವರ ಬಾಯಲ್ಲಿ ಇದ್ದುಕೊಂಡು ಅವರ ಮುಂದೆ ಸಾಕ್ಷಿ ಕೊಡುವುದು ಎಂದು ಹೇಳಿದನು. ಆದ ಕಾರಣ ಮೋಶೆ ಆ ದಿನದಲ್ಲಿ ಈ ಪದ್ಯವನ್ನ ಬರೆದು ಇಸ್ರೇಲಿಗೆ ಕಲಿಸಿದನು. Because of their disobedience and sin and spiritual adultery, God will withdraw his face presence from them. ಈ ಒಂದು ಇಸ್ರೇಲ್ ಜನರ ಒಂದು ಅವಿಧೇಯತ್ವ ಮತ್ತು ದೇವರಿಗೆ ವಿರುದ್ಧವಾಗುವಂತದ್ದು ಮತ್ತು ಆತ್ಮಿಕವಾದಂತಹ ವ್ಯಭಿಚಾರವನ್ನ ಅವರು ಮಾಡುವ ಕಾರಣದಿಂದ ದೇವರು ಅವರಿಗೆ ವಿಮುಖನಾಗುತ್ತಾನೆ, ತಿರುಗಿಕೊಳ್ಳುತ್ತಾನೆ ಎಂಬುದಾಗಿ ನಾವು ನೋಡುತ್ತೇವೆ. As a result of that, disasters would fall on the nation. ಆ ಕಾರಣದಿಂದ ದೇವರು ಅವರ ಪಕ್ಷದಿಂದ ಬಿಟ್ಟು ಹೋಗುವುದರಿಂದ ಅವರಿಗೆ ಬಹಳ ಕಷ್ಟಗಳು ನಷ್ಟಗಳು ಸಂಭವಿಸುತ್ತದೆ. This is the history of the Jewish nation. ಇದೇ ಯಹೂದ್ಯ ಜನಾಂಗದ ಚರಿತ್ರೆಯಾಗಿದೆ. They were under the Assyrians. ಅವರು ಅಸ್ಮೂರ ದೇಶದ ಅಡಿಯಲ್ಲಿ ಅವರು ಬಂದರು. They were under the Babylonians. ಬಾಬಿಲೋನ್ ಗುಲಾಮತನಕ್ಕೆ ಅವರು ಬಂದರು. They went under Roman slavery. ಮತ್ತು ರೋಮ ಗುಲಾಮತನಕ್ಕೆ ಅವರು ಹೋದರು.
And after AD 70, AD ಕ್ರಿಸ್ತ ಶಕ 70ನೇ ಇಸವಿ ಆದ ನಂತರ, you know what happened to them under Hitler in Germany. ಜರ್ಮನಿಯ ಹಿಟ್ಲರ್ನಲ್ಲಿ ಆತನ ಅಡಿಯಲ್ಲಿ ಅವರಿಗೆ ಆದಂತದ್ದನ್ನ ನಮಗೆ ತಿಳಿದಿದೆ. And future what is going to happen to them under the Antichrist. ಮತ್ತೆ ಭವಿಷ್ಯತ್ತಿನಲ್ಲಿ ಅವರಿಗೆ ಆ ಅಂತಿಕ್ರಿಸ್ತನ ಅಡಿಯಲ್ಲಿ ಆಗುವಂತದ್ದ ಸಂಗತಿಗಳನ್ನ ನಾವು ನೋಡುತ್ತೇವೆ. When God's presence leaves a nation, it will be terrible. ದೇವರ ಪ್ರಸನ್ನತೆಯು ಒಂದು ದೇಶದಿಂದ ಅದು ಹೊರಡುವಾಗ ಅವರಿಗೆ ಆಗುವಂತ ವಿಪತ್ತು ಭಯಂಕರವಾಗಿದೆ. We New Testament believers can thank God that He will not leave from us even when sin and failures come in. Thank God for that wonderful confirmation of the security of salvation. But you and I should never take it lightly, because even though our salvation may not be lost, so many other things we can lose. ಆದರೆ ಹೊಸ ಒಡಂಬಡಿಕೆಯ ವಿಶ್ವಾಸಿಗಳಾಗಿ ನಮಗೆ ದೇವರ ಪ್ರಸನ್ನತೆಯು ಅದು ಹೋಗುವುದೇ ಇಲ್ಲ ಎಂಬುದಾಗಿರುವಂತಹ ಒಂದು ಖಾತ್ರಿ ನಮಗೆ ದೇವರು ಕೊಟ್ಟಿದ್ದಾನೆ. ದೇವರಿಗೆ ನಾವು ಸ್ತೋತ್ರ ಸಲ್ಲಿಸೋಣ. ಆದರೆ ನಾವು ಅದನ್ನ ಲಘುವಾಗಿ ತೆಗೆದುಕೊಳ್ಳದೆ ಆ ರೀತಿಯಾಗಿ ನಾವು ದೇವರನ್ನ ಬಿಟ್ಟು ಹೋಗುವುದಾದರೆ ನಮಗೆ ಆಗುವಂತ ವಿಪತ್ತುಗಳು ಬಂದೇ ಬರುವಂತದ್ದಾಗಿದೆ. So now God is telling Moses to write a song and teach them. ಈಗ ದೇವರು ಅವರಿಗೆ ಅಂದ್ರೆ ಮೋಶೆಗೆ ತಿಳಿಸುತ್ತಿದ್ದಾನೆ ಏನೆಂದರೆ, ಈಗ ನೀನು ಅವರಿಗೋಸ್ಕರ ಒಂದು ಪದ್ಯವನ್ನ ಬರೆ ಎಂಬುದಾಗಿ. That is the next chapter. It's a long chapter. ಅದೇ ಮುಂದಿನ ಒಂದು ಅಧ್ಯಾಯವಾಗಿದೆ, ಒಂದು ಉದ್ದವಾದಂತ ಅಧ್ಯಾಯ. In that song there is the reason for their judgment and their path of repentance. ಆ ಒಂದು ಪದ್ಯದಲ್ಲಿ ಅವರು ಅಂಕಲ್, could you repeat that again please? It shows the reason for their judgment. ಅವರಿಗೆ ಬರುವಂತ ನ್ಯಾಯ ತೀರ್ಪಿನ ವಿಷಯವಾಗಿ ಕಾರಣವನ್ನ ನೋಡುತ್ತೇವೆ. And also it shows them how they can come back in repentance. ಮತ್ತು ಅದೇ ಇನ್ನೊಂದು ಕಡೆ ಅವರು ಹೇಗೆ ದೇವರ ಕಡೆಗೆ ಪಶ್ಚಾತ್ತಾಪದಿಂದ ತಿರುಗಬಹುದು ಎಂಬುದಾಗಿರುವಂತ ಸಂಗತಿಯನ್ನ ಅದು ತಿಳಿಸುತ್ತದೆ. See, in this passage we read verse 20, for I know how rebellious and stubborn you are. Verse 27. 27ನೇ ವಚನದಲ್ಲಿ, ಯಾಕೆಂದ್ರೆ ನೀವು ಹಠ ಹಿಡಿದು ಆಜ್ಞೆಗೆ ಒಳಗಾಗದವರೆಂಬುದು ನನಗೆ ತಿಳಿದೇ ಇದೆ ಎಂಬುದಾಗಿ ತಿಳಿಸುತ್ತಾನೆ. Moses is telling in the verse that when I am with you, you are rebellious. How much more after my death? Verse 27. 27ನೇ ವಚನದಲ್ಲಿ, ನಾನು ಇನ್ನೂ ಜೀವದಿಂದಿರುವಾಗಲೇ ನೀವು ಯೆಹೋವನಿಗೆ ವಿರುದ್ಧವಾಗಿ ತಿರುಗಿ ಬಿದ್ದಿದ್ದೀರಿ. ನಾನು ಹೋದ ತರುವಾಯ ನೀವು ತಿರುಗಿ ಬೀಳುವುದು ಮತ್ತಷ್ಟು ನಿಶ್ಚಯ ಎಂಬುದಾಗಿ ತಿಳಿಸುತ್ತಾನೆ. And then in up to verse 29 you can read. 29ನೇ ವಚನದವರೆಗೆ ನಾವು ಓದಿಕೊಳ್ಳೋಣ. ನಿಮ್ಮ ಕುಲಗಳ ಹಿರಿಯರನ್ನು ಅಧಿಪತಿಗಳನ್ನ ನನ್ನ ಬಳಿಗೆ ಕೂಡಿಸಿರಿ. ನಾನು ಈ ಮಾತುಗಳನ್ನ ಅವರಿಗೆ ತಿಳಿಸಿ ಅವರಿಗೆ ವಿರೋಧವಾಗಿ ಸಾಕ್ಷಿಗಳಾಗುವುದಕ್ಕೆ ಭೂಮ್ಯಾಕಾಶಗಳನ್ನ ಕರೆಯುವೆನು. ನಾನು ಹೋದ ಮೇಲೆ ನೀವು ದ್ರೋಹಿಗಳಾಗಿ ನಾನು ಬೋಧಿಸಿದ ಮಾರ್ಗವನ್ನ ತಪ್ಪಿ ಹೋಗುವಿರೆಂದು ಅನಂತರದಲ್ಲಿ ನೀವು ಯೆಹೋವನ ದೃಷ್ಟಿಯಲ್ಲಿ ಕೆಟ್ಟದ್ದನ್ನ ನಡೆಸಿ ದುರಾಚಾರಿಗಳಾಗಿ ಆತನನ್ನ ಕೋಪಗೊಳಿಸುವಿರೆಂದು ನಿಮಗೆ ಆಪತ್ತು ಉಂಟಾಗುವೆಂದು ನಾನು ಬಲ್ಲೆ ಎಂದು ಹೇಳಿದನು. So God is telling that after you write this, verse 24, the words of this law in a book and you keep it next to the ark of the covenant. Verse 24, 25, 26. 25-26 ನಾವು ಓದಿಕೊಳ್ಳೋಣ. ಮೋಶೆ ಈ ಧರ್ಮಶಾಸ್ತ್ರವನ್ನ ಗ್ರಂಥರೂಪವಾಗಿ ಬರೆದು ಪೂರೈಸಿದಾಗ ಯೆಹೋವನ ಆಜ್ಞಾಶಾಸನಗಳ ಮಂಜೂಷವನ್ನು ಹೊರುವ ಲೇವಿಯರಿಗೆ, ನೀವು ಈ ಧರ್ಮಶಾಸ್ತ್ರ ಪುಸ್ತಕವನ್ನ ನಿಮ್ಮ ವಶಕ್ಕೆ ತೆಗೆದುಕೊಂಡು ನಿಮ್ಮ ದೇವರಾದ ಯೆಹೋವನ ಆಜ್ಞಾಶಾಸನಗಳ ಮಂಜೂಷದ ಬಳಿಯಲ್ಲಿ ಇಡಿರಿ. ಇಸ್ರೇಲರೇ, ಅಲ್ಲಿ ಇದು ನಿಮಗೆ ವಿರುದ್ಧವಾಗಿ ಸಾಕ್ಷಿ ಕೊಡುವುದಾಗಿರಲಿ. The words of this Deuteronomy has to be kept beside the ark. ಈ ಒಂದು ಧರ್ಮೋಪದೇಶ ಕಾಂಡದ ಪುಸ್ತಕದ ಪ್ರತಿಯು ಆ ಒಂದು ಮಂಜೂಷದ ಬಳಿಯಲ್ಲಿ ಅದನ್ನ ಇಡಬೇಕು. Not inside it. Inside was the 10 commandments. ಆ ಒಂದು ಮಂಜೂಷದ ಒಳಗಡೆ 10 ಅಂದ್ರೆ ದಶಾಜ್ಞೆಗಳು ಇರುವಂತಹ ಕಲ್ಲುಗಳಿದೆ. Here very clearly Moses is telling, I know how rebellious and stubborn you are. ಇಲ್ಲಿ ಮೋಶೆ ಸ್ಪಷ್ಟವಾಗಿ ತಿಳಿಸುತ್ತಾನೆ, ಯಾಕೆಂದ್ರೆ ನೀವು ಹಠ ಹಿಡಿದು ಆಜ್ಞೆಗೆ ಒಳಗಾಗದವರೆಂಬುದು ನನಗೆ ತಿಳಿದೇ ಇದೆ ಎಂಬುದಾಗಿ. If today a leader say like that, people will get upset. But Moses told the truth and they accepted it.
ಹಿಂದೂ ನಾಯಕರು ಹೇಳುವುದಾದ್ರೆ ಜನರು ವಿಶ್ವಾಸಿಗಳು ಅವರಿಗೆ ಕೋಪ ಬರುತ್ತದೆ. ಆದರೆ ಅಂದು ಮೋಶೆ ಸತ್ಯವನ್ನ ತಿಳಿಸಿದನು, ಆ ಜನರು ಕೂಡ ಒಪ್ಪಿಕೊಂಡರು. How much more after my death, Moses is telling. ನಾನು ಜೀವಿಸುವಾಗಲೇ ಇಷ್ಟು, ನಾನು ತರುವಾಯ ನಿಮ್ಮಿಂದ ಹೋದ ನಂತರ ಮತ್ತಷ್ಟು ನೀವು ನಿಶ್ಚಯವಾಗಿರುತ್ತೀರಿ ಎಂಬುದಾಗಿ ತಿಳಿಸ್ತಾನೆ. If Moses knew their heart, how much more God knows. ಮೋಶೆ ಅವರ ಹೃದಯವನ್ನ ಬಲ್ಲಾತನಾಗಿದ್ದರೆ ದೇವರು ಅವರ ಹೃದಯವನ್ನ ಇನ್ನೂ ಎಷ್ಟು ಬಲ್ಲಾತನಾಗಿದ್ದರು. And verse 30 says Moses spoke the words of this song in the ears of the assembly of Israel. 30ನೇ ವಚನ, ಆಗ ಮೋಶೆ ಇಸ್ರೇಲರ ಸರ್ವ ಸಮೂಹದವರಿಗೆ ಕೇಳಿಸುವಂತೆ ಈ ಪದ್ಯದ ಮಾತುಗಳನ್ನೆಲ್ಲ ಹೇಳಿದನು. Chapter 32 to 34, please read. It's a wonderful truth you can learn from this song and what follows in chapter 33 and 34. 32ರಿಂದ 34 ಓದಿರಿ. 32ರಲ್ಲಿರುವಂತಹ ಉತ್ತಮವಾದಂತಹ ಅದ್ಭುತವಾದಂತಹ ವಿಷಯಗಳು ನಾವು ನೋಡುತ್ತೇವೆ ಮತ್ತು 33, 34ರಲ್ಲಿ ಏನಾಗುತ್ತದೆ ಎಂಬುದಾಗಿರುವಂತಹ ಸತ್ಯಾಂಶವನ್ನ ನಾವು ನೋಡುತ್ತೇವೆ. Moses wrote this song and taught this song to them. ಮೋಶೆ ಈ ಪದ್ಯವನ್ನ ಬರೆದನು, ಮೋಶೆ ಈ ಪದ್ಯವನ್ನ ಅವರಿಗೆ ಕಲಿಸಿದನು. Spiritual songs can touch our heart. ಆತ್ಮಿಕವಾದಂತಹ ಹಾಡುಗಳು ನಮ್ಮ ಹೃದಯವನ್ನ ಮುಟ್ಟುವಂತದ್ದಾಗಿದೆ. We see many songs in the Bible. ಅನೇಕ ಪದ್ಯಗಳು ಅಥವಾ ಹಾಡುಗಳು ದೇವರ ವಾಕ್ಯದಲ್ಲೇ ನೋಡುತ್ತೇವೆ. Moses' prayer in Psalm 90 is a song. ಮೋಶೆಯ ಪ್ರಾರ್ಥನೆ 90ನೇ ಕೀರ್ತನೆ ಅದು ಹಾಡಾಗಿ ಅಥವಾ ಕೀರ್ತನೆಯಾಗಿದೆ. In Exodus 15 we see the song of Moses. ಮೋಶೆಯ ಒಂದು ಕೀರ್ತನೆ ವಿಮೋಚನಾ ಕಾಂಡ 15ನೇ ಅಧ್ಯಾಯದಲ್ಲಿಯೂ ನಾವು ಹಾಡನ್ನ ನೋಡುತ್ತೇವೆ. Deuteronomy 32 is the song that God told Moses to write and teach them. ಮೋಶೆ ಒಂದು ಪದ್ಯವನ್ನ ಬರೆದು ಜನರಿಗೆ ತಿಳಿಸುವಂತೆ ದೇವರು ಆತನ ಪದ್ಯವನ್ನ ಆತನಿಗೆ ಕೊಟ್ಟನು. In Revelation 15 verse 3 we read about the song of Moses and the song of the Lamb. ಪ್ರಕಟಣೆ ಪುಸ್ತಕ 15ನೇ ಅಧ್ಯಾಯದಲ್ಲಿ ಮೋಶೆಯ ಹಾಡು ಮತ್ತು ಯಜ್ಞದ ಕುರಿಯಾದಾತನ ಹಾಡನ್ನ ನಾವು ನೋಡುತ್ತೇವೆ. Wonderful study of the songs, these songs. ಈ ಒಂದು ಹಾಡುಗಳು ಬಹಳ ಉತ್ತಮವಾದಂತಹ ಅಧ್ಯಯನವೇ ಆಗಿದೆ. Moses' song talks about how Israel was delivered from slavery in Egypt, Exodus 15. ವಿಮೋಚನಾ ಕಾಂಡ 15ನೇ ಅಧ್ಯಾಯದಲ್ಲಿರುವಂತಹ ಹಾಡು ಯಾವ ರೀತಿಯಾಗಿ ದೇವರು ಐಗುಪ್ತ ದೇಶದ ಇಸ್ರೇಲ್ ಜನರನ್ನು ಬಿಡುಗಡೆ ಮಾಡಿದನು ಎಂಬುದಾಗಿರುವಂತಹ ಹಾಡಾಗಿದೆ. But the song of the Lamb in Revelation 15:3 talks about the final deliverance from Satan and all God's people's enemies in the Lamb's the song of the Lamb of God. ಆದರೆ 15ನೇ ಅಧ್ಯಾಯದ 3ನೇ ವಚನದಲ್ಲಿ ದೇವದಾಸನಾದ ಮೋಶೆಯ ಹಾಡನ್ನು ಯಜ್ಞದ ಕುರಿಯಾದಾತನ ಹಾಡನ್ನ ಹಾಡುವುದಾದ ಅಲ್ಲಿ ನೋಡುತ್ತೇವೆ ಸೈತಾನನ ಅಧಿಕಾರದಿಂದ ಜನರನ್ನ ಬಿಡಿಸುವಂತಹ ಒಂದು ವಿಜಯದ ಹಾಡನ್ನ ನೋಡುತ್ತೇವೆ. Please read the rest of the chapters and Lord willing we'll gather together. Thank you very much for patiently listening. ಈ ರೀತಿಯಾಗಿ ಧ್ಯಾನ ಮಾಡುವುದಕ್ಕೆ ದೇವರು ಕೊಟ್ಟಂತ ಸಮಯಕ್ಕಾಗಿ ಮತ್ತು ಕೇಳಿದಕ್ಕಾಗಿ ವಂದನೆಗಳು. ಈ ಒಂದು ಅಧ್ಯಾಯಗಳನ್ನ 32ರಿಂದ 34 ಓದಿ ಬರುವುದಾದ್ರೆ ಇನ್ನು ಉತ್ತಮವಾಗಿರುತ್ತೆ. Thank you very much.